ಏಷಾಯ 41:10 ವಾಕ್ಯ ಹೇಳ್ತದೆ, ನೀವಂತೂ ಹೆದರಬೇಡಿರಿ, ನಾನೇ ನಿಮ್ಮ ಸಂಗಡ ಇದ್ದೇನೆ, ಕಳವಳಗೊಳ್ಳದಿರಿ, ದಿಗ್ಭ್ರಮೆಗೊಳ್ಳದಿರಿ, ನಾನೇ ನಿಮಗೆ ಸಹಾಯವನ್ನು ಮಾಡ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಸೊ ಈ ವಾಕ್ಯ ನಮಗೆ ಹೇಳ್ತದೆ, ಯೇಸು ಸ್ವಾಮಿ ನಮ್ಮ ಕೈ ಹಿಡಿದ್ರೆ ನಾವು ಯಾವುದಕ್ಕೆ ಸಹ ಭಯಪಡಬೇಕಾಗಿಲ್ಲ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಯೇಸು ಸ್ವಾಮಿ ನಿಮ್ಮ ಕೈಯನ್ನು ಹಿಡಿದಿದ್ದಾರೆ, ನೀವು ಭಯಪಡಬೇಡ್ರಿ ಅಂತ. ಮನುಷ್ಯರ ಕೈ ಹಿಡಿದ್ರೆ ಒಂದಲ್ಲ ಒಂದು ದಿವಸ ಮನುಷ್ಯರು ನಮ್ಮ ಕೈ ಬಿಟ್ಟೇ ಬಿಡ್ತಾರೆ. ಆದ್ರೆ ದೇವರ ಕೈ ಹಿಡಿದ್ರೆ ಆದ್ರೆ ಎಂದಿಗೂ ಸಹ ನಮ್ಮನ್ನ ಯಾವ ಪರಿಸ್ಥಿತಿಯಲ್ಲಿ ಸಹ ನಮ್ಮನ್ನು ಬಿಟ್ಟು ಹಾಕುವುದೇ ಇಲ್ಲ. ದೇವರ ವಾಕ್ಯ ಹೇಳುದು, ತಂದೆ ತಾಯಿಗಳು ನಿಮ್ಮನ್ನು ತೊರೆದು ಬಿಟ್ಟರು ಬಿಡ್ಬೋದು, ಆದ್ರೆ ಯೆಹೋವನು ನಿಮ್ಮನ್ನು ಎಂದಿಗೂ ತೊರೆದು ಬಿಡುವುದಿಲ್ಲ, ಆದ್ರೆ ಎಂದಿಗೂ ನಿಮ್ಮನ್ನು ಸೇರಿಸಿಕೊಳ್ಳುವ ಆತನಾಗಿದ್ದಾನೆ ಎಂಬುದಾಗಿ. ಆದ್ರಿಂದ ನಾವೇನ್ ಮಾಡಬಾರ್ದು, ಭಯಪಡಬಾರ್ದು. ನಾವೆಲ್ಲ ಒಟ್ಟಾಗಿ ಸೇರಿ ಹೆದರದಿರು, ಇನ್ನು ಹೆದರದಿರು ಎಂಬುದಾಗಿ ಹಾಡುತ್ತಾ ಆತ ನಮ್ಮನ್ನು ನಾವು ಕರಗಳನ್ನು ತಟ್ಟು
ಕರಗಳಲ್ಲಿದ್ದೇವೆ, ಹಾಲೆಲೂಯ, ಕರಗಳಲ್ಲಿದ್ದೇವೆ. ಆತ ನಮ್ಮನ್ನ ಕೈಯಲ್ಲಿ ಚಿತ್ರಿಸಿಕೊಂಡಿದ್ದಾನೆ. ಆಮೆನ್, ಹಾಲೆಲೂಯ. ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಫಿಲಿಪಿ ಬರೆದ ಪತ್ರಿಕೆಯಲ್ಲಿ ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಸಂತೋಷಿಸಿರಿ ಎಂದು ನಾನು ತಿರುಗಿ ಹೇಳ್ತೇನೆ ಎಂಬುದಾಗಿ. ಹಾಲೆಲೂಯ. ಸೊ ಇದನ್ನು ಅವನು ಎಲ್ಲಿ ಹೇಳುದು? ಈ ಮಾತನ್ನು ಅವನು ಎಲ್ಲಿ ಹೇಳುದು? ಸೆರೆಮನೆಯಲ್ಲಿರುವಾಗ ಹೇಳ್ತಾನೆ. ಸೊ ಸೆರೆಮನೆಯಲ್ಲಿರುವಾಗ ಯಾರಿಗಾದ್ರೂ ಹೇಳಲಿಕ್ಕೆ ಆಗ್ತದ ಯಾವಾಗ ಸಹ ಸಂತೋಷ ಪಡ್ರಿ ಎಂಬುದಾಗಿ? ಇಲ್ಲ. ಆದ್ರೆ ಅವನು ಹೇಳ್ತಾನೆ, ಯಾವಾಗಲೂ ಸಹ ಸಂತೋಷ ಪಡಿರಿ, ಎಡೆಬಿಡದೆ ಸಂತೋಷ ಪಡ್ರಿ ಎಂಬುದಾಗಿ ನಾನು ತಿರುಗಿ ಹೇಳ್ತೇನೆ. ಸೊ ಅವನಿಗೆ ಸಹ ಗೊತ್ತುಂಟು, ಒಮ್ಮೆ ಹೇಳಿದ್ರೆ ನಮಗೆ ಅರ್ಥ ಆಗುದಿಲ್ಲ ಅಂತ. ಅಲ್ಲಿ ಬೈಬಲಲ್ಲಿ ಮೆನ್ಷನ್ ಮಾಡಿದ್ದು ತಿರುಗಿ ತಿರುಗಿ ನಾನು ನಿಮಗೆ ಹೇಳ್ತೇನೆ ಎಂಬುದಾಗಿ. ಸೊ ಬೈಬಲಲ್ಲಿ ನಾವು ನೋಡುವುದಾದ್ರೆ ಅನೇಕ ಭಕ್ತರು ಅವರು ಜಯ ಹೊಂದಲಿಕ್ಕೆ ಅವರ ಸೀಕ್ರೆಟ್ ಎಂತ ಅಂತ ಹೇಳಿದ್ರೆ, ಅವರು ಒಂದನೇದಾಗಿ ಅವರ ನಂಬಿಕೆಯನ್ನು ಬಿಡಲಿಲ್ಲ, ಇನ್ನೊಂದಾಗಿ ಅವರು ಅವರ ಸಂತೋಷವನ್ನ ಬಿಡಲಿಲ್ಲ. ಸೊ ಇವತ್ತು ನಾವು ಸಹ ನಮ್ಮ ನಂಬಿಕೆಯನ್ನು ಬಿಡಬಾರ್ದು, ಯಾವ ಪರಿಸ್ಥಿತಿ ಬಂದು ನಮ್ಮ ಸಂತೋಷವನ್ನ ನಾವು ಬಿಡಬಾರ್ದು. ಸೊ ಇದೆರಡೇ ನಮ್ಮ ಸಕ್ಸಸ್ಸಿಗೆ ಕಾರಣ. ಹಾಲೆಲೂಯಾ. The joy of the Lord, the joy of the Lord. ನಾವೆಲ್ಲ ಒಟ್ಟಾಗಿ ಸೇರಿ ನನ್ನ ಸಂತೋಷಕ್ಕೆ ಕಾರಣ ನೀನೇ ಏಸಯ್ಯ ಎಂಬುದಾಗಿ ಸಂತೋಷದಿಂದ ಹಾಡುತ್ತಾ ಆತ ನಮ್ಮನ್ನು ಮಹಿಮೆಪಡಿಸೋಣ. ಆತ ನಮಗೆ ವಿಜಯವನ್ನು ಕೊಡುವ ದೇವರು. ಸಂತೋಷದಿಂದ, ಆನಂದದಿಂದ, ಆರ್ಭಟದಿಂದ ಆತನನ್ನು ಆರಾಧಿಸಿ ಆತ ನಮ್ಮನ್ನು ಮಹಿಮೆಪಡಿಸೋಣ. ಸಂತೋಷಕ್ಕೆ ಕಾರಣ
ಹಲ್ಲೆಲೂಯ. ಎಷ್ಟು ಸಂತೋಷವುಳ್ಳವರಾಗಿ ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಕೇಳಲಿಕ್ಕೆ ಹೋಗ್ತಾ ಇದ್ದಾರೆ. ನಿಶ್ಚಯವಾಗಿ ನಾನು ನಂಬ್ತೇನೆ ದೇವರು ನಮ್ಮೊಂದಿಗೆ ಮಾತನಾಡುವ ದೇವರಾಗಿದ್ದಾರೆ. ಹಲ್ಲೆಲೂಯ. ಸತ್ಯವೇದ ಪುಸ್ತಕದಲ್ಲಿ ಯೆಹೋಶುವನ ಪುಸ್ತಕ ಅದರಲ್ಲಿ 14ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಿ. ಯೆಹೋಶುವ ಚಾಪ್ಟರ್ 14 verses 7 and 8. ಯೆಹೋವನ ಸೇವಕನಾದ ಮೋಶೆಯು ಈ ದೇಶವನ್ನು ಸಂಚರಿಸಿ ನೋಡುವುದಕ್ಕೋಸ್ಕರ ಕಾದೇಶ್ ಬರ್ನೇಯದಿಂದ ನನ್ನನ್ನು ಕಳುಹಿಸಿದಾಗ ನನಗೆ 40 ವರ್ಷವಾಗಿತ್ತು. ನನ್ನ ಜೊತೆಯಲ್ಲಿ ಬಂದಿದ್ದ ಸಹೋದರರು ಜನರನ್ನು ಎದೆಗೆಡಿಸಿದರು. ನಾನಾದರೂ ನನ್ನ ದೇವರಾದ ಯೆಹೋವನನ್ನೇ ಸಂಪೂರ್ಣವಾಗಿ ನಂಬಿಕೊಂಡು ಯಥಾರ್ಥವನ್ನೇ ಹೇಳಿದನು ಎಂಬುದಾಗಿ. ಹಲ್ಲೆಲೂಯಾ. ಕ್ರಿಶ್ಚಿಯನ್ ಈ ವಾಕ್ಯವನ್ನೆಲ್ಲ ಓದಿದ್ದೇವೆ. ಪ್ರೈಸ್ ದಿ ಲಾರ್ಡ್. ನಾನು ನಂಬ್ತೇನೆ ಈ ವಾಕ್ಯದ ಮೂಲಕ ದೇವರು ನಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ನಮಗೆಲ್ಲರಿಗೂ ಗೊತ್ತುಂಟು ಕಾಲೇಬನ ಬಗ್ಗೆ, ನಿಮಗೆಲ್ಲರಿಗೂ ಗೊತ್ತುಂಟು. ಹಲ್ಲೆಲೂಯಾ. ಈ ಕಾಲೇಬನು ಯಾರಂತ ಹೇಳಿದ್ರೆ ಅವನು ಯೆಹೂದ ಗೋತ್ರದವನಾಗಿದ್ದಾನೆ. ಹಲ್ಲೆಲೂಯಾ. ಯೆಹೋಶುವ ಎಫ್ರೈಮ್ ಗೋತ್ರದವನಾಗಿದ್ದಾನೆ. ಈ ಕಾಲೇಬ ಅಂತ ಹೇಳಿದ್ರೆ ಅದರ ಹೆಸರಿನ ಅರ್ಥ ಏನಂತ ಹೇಳಿದ್ರೆ ಹೋಲ್ ಹಾರ್ಟೆಡ್ ಅಂತ. ಹೋಲ್ ಹಾರ್ಟೆಡ್, ಡಿವೋಟೆಡ್, ಫೇತ್ಫುಲ್. ಇದರ ಅರ್ಥ ಕಾಲೇಬ ಎಂಬುದ ಹೆಸರಿನ ಪದದ ಅರ್ಥವಾಗಿದೆ. ಆದರೆ ಈ ಪ್ರಿಯ ಪದದಲ್ಲಿ ನಾವು ನೋಡ್ತೇವೆ ಕಾಲೇಬ್ ಎಂಬ ಪದದ ಅರ್ಥ ಈ ಪ್ರಿಯ ಪದದಲ್ಲಿ ಡಾಗ್ ಅಂದ್ರೆ ನಾಯಿ ಎಂಬುದಾಗಿ ಅದರ ಅರ್ಥ. ನೋಡಿ, ನಾಯಿ ಅಂತ ಹೇಳಿದ್ರೆ ಇನ್ಸಲ್ಟ್ ಮಾಡೋದಲ್ಲ, ಅದಕ್ಕೊಂದು ಅರ್ಥ ಉಂಟು. ನಾಯಿ ಯಾರಿಗೆ ಫೇತ್ಫುಲ್ ಆಗಿರ್ತಾರೆ? ಯಜಮಾನನಿಗೆ ಫೇತ್ಫುಲ್ ಆಗಿರ್ತದೆ. ಇಲ್ಲಿ ನೋಡಿ, ಕಾಲೇಬನು ಯಾರಿಗೆ ಫೇತ್ಫುಲ್ ಆಗಿದ್ದಂತೆ? ದೇವರಿಗೆ ಫೇತ್ಫುಲ್ ಆಗಿದ್ದ. ಅಲ್ಲೆಲ್ಲಿಯ ಹೋಲ್ ಹಾರ್ಟೆಡ್ ಅಂದ್ರೆ ಪೂರ್ಣ ಹೃದಯದಿಂದ ಅವನು ದೇವರನ್ನು ಸೇವಿಸುವವನಾಗಿದ್ದಾನೆ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ಇಲ್ಲಿ ಬಂದಾಗ ನೀವು ಪೂರ್ಣ ಹೃದಯದಿಂದ ದೇವರನ್ನು ಸೇವಿಸುವ ವ್ಯಕ್ತಿಯಾಗಿದ್ರೆ ನಿಮ್ಮ ಜೀವಿತದಲ್ಲಿ ದೇವರು ಏನೆಲ್ಲ ವಾಗ್ದಾನ ಕೊಟ್ಟಿದ್ದಾನೆ ಅದನ್ನು ನೀವು ಹೊಂದಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀರಿ. ಹಲ್ಲೆಲೂಯಾ. ಎಷ್ಟು ಜನ ಅಂದ್ರೆ ವಾಗ್ದಾನ ಮಾಡಿದ ದೇವರು ನಂಬಿಗಸ್ತರು. ಅಲ್ಲಿ ದೇವರು ಯಾವಾಗಲೂ ವಾಗ್ದಾನ ಕೊಟ್ಟರೆ ಅದನ್ನು ನಡೆಸುವ ದೇವರು ಸವನಾಗಿದ್ದಾನೆ. ಹಲ್ಲೆಲೂಯಾ. ನಮಗೆಲ್ಲರಿಗೂ ಗೊತ್ತುಂಟು, ಇಲ್ಲಿ ಕಾಲೇಬನ ವಿಷಯದಲ್ಲಿ ನೀವು ನೋಡುವುದಾದ್ರೆ, ಅವನ ವಿಷಯದಲ್ಲಿ ನಾವು ನೋಡುವುದಾದ್ರೆ ಏನಂತ ಹೇಳ್ತಾರೆ, ಅವನು ಹೇಳ್ತಾ ಇದ್ದೇನೆ 7ನೇ ವಾಕ್ಯದಲ್ಲಿ, ಯೆಹೋವನ ಸೇವಕನಾದ ಮೋಶೆಯು ಈ ದೇಶವನ್ನು ಸಂಚರಿಸಿ ನೋಡೋದಕ್ಕೋಸ್ಕರ ಕಾದೇಶ್ ಬರ್ನೇಯದಿಂದ ನನ್ನನ್ನು ಕಳಿಸಿದಾಗ ನನಗೆ 40 ವರ್ಷವಾಗಿತ್ತು ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಅಂದರೆ ನಮಗೆಲ್ಲರಿಗೂ ಗೊತ್ತುಂಟು, ಐಗುಪ್ತ ದೇಶದಲ್ಲಿ ಅವರು ಹೊರಗೆ ಬರುವಾಗ ದೇವರು ಇಸ್ರಾಯೇಲರಿಗೆ ಒಂದು ವಾಗ್ದಾನ ಮಾಡಿದ. ಏನು ವಾಗ್ದಾನ ಮಾಡಿದ? ನಾನು ನಿಮ್ಮನ್ನು ಕಾನಾನ್ ದೇಶ, ಅಂದ್ರೆ ಯಾವ ದೇಶ ಅದು? ಹಾಲು ಜೇನು ಹರಿಯುವ ದೇಶಕ್ಕೆ ನಾನು ನಿಮ್ಮನ್ನು ಏನು ಮಾಡ್ತೇನೆ? ಸೇರಿಸ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ. ಈ ವಾಗ್ದಾನ ಮಾಡಿದ ಹಾಗೆ ಎಲ್ಲರೂ ಏನ್ ಮಾಡಿದ್ರು? ಬಹಳ ಸಂತೋಷದಿಂದ ಆ ಒಂದು ಐಗುಪ್ತ ದೇಶವನ್ನು ಬಿಟ್ಟುಕೊಂಡು ಹೊರಗೆ ಬರ್ತಾ ಇರುವಾಗ ಅವರಿಗೆ ಮೊದಲು ಸಿಕ್ಕಿದ್ದು ಯಾವುದು? ಕೆಂಪು ಸಮುದ್ರ. ಅಲ್ಲಿ ಇವತ್ತು ಸಹ ಹಾಗೆ ನಾವು ದೇವರನ್ನು ನಾವು ಸ್ವೀಕಾರ ಮಾಡ್ತೇವೆ, ದೇವರನ್ನು ನಾವು ಏನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡ್ತೇವೆ. ಆದರೆ ನಿಮಗೆ ದೇವರು ವಾಗ್ದಾನಗಳು ಕೊಡ್ತಾರೆ. ಅದರ ವಾಗ್ದಾನ ಕೊಡುವಾಗ ನೀವು ಮುಂದೆ ಹೋಗುವಾಗ ನಿಮಗೆ ಅನೇಕ ನೀವು ಎಣಿಸಿದಾಗೆ ಆಗುವುದಿಲ್ಲ. ನಿಮಗೆ ವಿರುದ್ಧವಾದ ಗಾಳಿಗಳು ಬೀಸುತ್ತದೆ, ವಿರುದ್ಧವಾದ ಸಂಗತಿಗಳು ನಿಮಗೆ ಎದುರಾಗ್ತದೆ. ಆದರೆ ನೀವು ನಿಮ್ಮ ವಾಗ್ದಾನವನ್ನು ನೆನಪು ಮಾಡಿಕೊಂಡು ನೀವು ನಂಬಿಕೆಯಿಂದ ಮುಂದೆ ಹೋಗಬೇಕೆಂಬುದಾಗಿ ದೇವರ ಆತ್ಮ ಹೇಳುತ್ತಾ ಇದ್ದಾನೆ. ಎಷ್ಟು ಜನ ನಂಬ್ತೀನಿ? ನಾನು ಇವತ್ತು ನಂಬ್ತೇನೆ. ಕೆಲವರ ಜೊತೆ ಇವತ್ತು ನೇರವಾಗಿ ದೇವರ ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ನಾನು ಬಲವಾಗಿ ನಂಬ್ತೇನೆ, ಈ ಹೋರಾಟ ನಿನ್ನ ನಾಶನಕ್ಕೆಲ್ಲ, ಹೋರಾಟ ನಿನ್ನ ಜೀವಿತದಲ್ಲಿ ಕುಗ್ಗಿಸ್ಲಿಕ್ಕಲ್ಲ, ನಿನ್ನ ನಂಬಿಕೆಯನ್ನು ಹೆಚ್ಚು ಮಾಡಲಿಕ್ಕೆ. ಎಷ್ಟು ಜನ ನಂಬ್ತೀರಿ? ಅಲ್ಲಿ ಅನೇಕ ಹೋರಾಟದಲ್ಲಿ ಹೋಗುವುದಾದ್ರೆ ನಾನು ಯೇಸುವಿನ ನಾಮದಲ್ಲಿ ಇವತ್ತು ಹೇಳ್ತಿದ್ದೆ, ಕಾಲೇಬನಾಗಿ ನೀವು ಪೂರ್ಣ ಹೃದಯದಿಂದ ದೇವರನ್ನು ಸೇವಿಸುವ ವ್ಯಕ್ತಿಯಾಗಿದ್ರೆ ನಿಮ್ಮನ್ನು ಎಲ್ಲ ವಿಷಯದಲ್ಲಿ ದೇವರು ನಡೆಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅವರ ಜೀವನದಲ್ಲಿ ತಡೆಗಳು ಬಂತು. ಅಲ್ಲಿ ಸಾಧಾರಣವಾಗಿ ತಡೆಗಳು ಬರುವಾಗ ಏನ್ ಮಾಡ್ತಾರೆ? ಹಿಂದಿರುಗಿಸಿ ಹೋಗ್ತಾರೆ. ಹೌದಾ? ಹಿಂದೆ ಹೋಗ್ತಾರೆ. ನಾನು ಹೇಳ್ತೇನೆ, ನೀವು ಒಮ್ಮೆ ಸ್ಟೆಪ್ ದೇವರಿಗೆ ಇಟ್ಟ ಮೇಲೆ, ನೀವು ದೇವರನ್ನು ಸ್ವೀಕಾರ ಮಾಡಿದ ಮೇಲೆ ನೀವು ಹಿಂದೆ ಹೋಗಲೇಬಾರದು. ಹೇಳ್ರಿ, ನಾನು ಹಿಂದೆ ಹೋಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ನಾವು ದೇವರನ್ನು ಸ್ವೀಕಾರ ಮಾಡಿದ ಮೇಲೆ ಈ ಕಷ್ಟಗಳು ಬರುವುದು ಸಾಮಾನ್ಯವಾಗಿದೆ. ಹಲ್ಲೆಲೂಯಾ. ಈ ಹೋರಾಟ ಬಂದೇ ಬರ್ತದೆ.
ರಿಜೆಕ್ಷನ್ ಬಂದೇ ಬರ್ತದೆ, ಅವಮಾನಗಳು ಬಂದೇ ಬರ್ತದೆ. ಆದ್ರೆ ನೀವು ನೋಡಬೇಕಾದದ್ದು ಅದು ಯಾವುದನ್ನಲ್ಲ, ನಿಮಗೆ ವಾಗ್ದಾನ ಮಾಡಿದ ದೇವರನ್ನು ನೋಡಬೇಕು. ಎಷ್ಟೇ ನಾನು ದೇವರನ್ನು ನೋಡ್ತೇನೆ ಹೇಳ್ರಿ, ಓ ನಾನು ದೇವರ ವಾಗ್ದಾನವನ್ನು ಹೊಂದಿದವನಾಗಿದ್ದೇನೆ, ಅಲ್ಲಿ ದೇವರ ವಾಗ್ದಾನದಲ್ಲಿ ನಂಬಿಕಸ್ಥನಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಕಾಲೇಬನೇ ಹೇಳ್ತಾ ಇದ್ದಾನೆ, ನಾನು ಐಗುಪ್ತ ದೇಶದಿಂದ ಹೊರಗೆ ಬರುವಾಗ ನನಗೆ ಎಷ್ಟು ಪ್ರಾಯವಾಗಿತ್ತು? 40 ವರ್ಷ ಪ್ರಾಯವಾಗಿತ್ತು. ಹಲ್ಲೆಲೂಯಾ. ಆದರೆ ಆ ಒಂದು ಕಾನಾನ್ ದೇಶಕ್ಕೆ ಹತ್ತಿರಕ್ಕೆ ಬರುವಾಗ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ನೋಡ್ತೇವೆ ಮೋಶೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, 12 ಕುಲದಲ್ಲಿ ಏನು ಒಬ್ಬೊಬ್ಬರ ನಾಯಕರನ್ನು ಏನ್ ಮಾಡಿದ್ದೇನೆ ಸೆಲೆಕ್ಟ್ ಮಾಡಿ ಗೂಢಚಾರರಾಗಿ ಎಲ್ಲಿಗೆ ಹೋಗ್ಲಿಕ್ಕೆ ಅಂತಾನೆ, ಆ ಕಾನಾನ್ ದೇಶವನ್ನು ನೋಡ್ಲಿಕ್ಕೆ ಸುತ್ತಿ ಬರ್ಲಿಕ್ಕೆ ಅಲ್ಲಿ ಏನ್ ಮಾಡ್ತಾನೆ 12 ಜನರನ್ನು ಕಳಿಸ್ತಾನೆ. ಅಲ್ಲಿ ಆ ದೇಶ ದೇವರು ಕೊಡ್ತಾರಂತ ಹೇಳಿದಾರಲ್ಲ, ದೇವರು ಕೊಟ್ಟ ದೇಶ ಹೇಗೆ ಉಂಟು ಎಂಬುದಾಗಿ ನೀವೇನ್ ಮಾಡ್ಬೇಕು, ಆ ಸ್ಥಳವನ್ನು ಸುತ್ತುವರಿದು ನೀವು ರಿಪೋರ್ಟ್ ತರಬೇಕು. ಅಲ್ಲಿ ನೋಡಿ, ದೇವರು ನಮ್ಮನ್ನು ಏನ್ ಮಾಡ್ತಾನೆ ಅಂತೇಳಿ ಕೆಲವು ಸಲ ಪರೀಕ್ಷೆ ಮಾಡ್ತಾನೆ. ದೇವರು ಪರೀಕ್ಷೆ ಮಾಡುದು ಒಳ್ಳೆದಕ್ಕೆ, ಎಷ್ಟು ಜನ ಇದೆ ಒಳ್ಳೆದಕ್ಕೆ. ನಮ್ಮ ನಂಬಿಕೆಯನ್ನು ದೇವರು ಟೆಸ್ಟ್ ಮಾಡ್ತಾನೆ. ಹಲ್ಲೆಲೂಯಾ. ಇವತ್ತು ನೀವು ಹೋಗುವ ಪರಿಸ್ಥಿತಿ ಏನೇ ಆಗಿದ್ರು ಸಹ ನೀವು ನಂಬಬೇಕಾದದ್ದು ಯಾರನ್ನ ಹೇಳಿದ್ರೆ ದೇವರನ್ನು ಮಾತ್ರ. ಅನೇಕರಿಗೆ ಇಲ್ಲಿ ವಾಗ್ದಾನ ಉಂಟು, ಹೌದಾ? ದೇವರ ಮಕ್ಕಳು ವಾಗ್ದಾನವನ್ನು ನಂಬಬೇಕಷ್ಟೇ. ಹಲ್ಲೆಲೂಯಾ. ನೀವು ದೇವರಿಗೆ ನಿಮ್ಮ ಜೀವಿತವನ್ನು ಬಿಟ್ಟುಕೊಟ್ಟ ಮೇಲೆ ಬಾಕಿ ಎಲ್ಲ ಯಾರು ಮಾಡ್ತಾನೆ? ದೇವರೇ ಮಾಡ್ತಾನೆ. ಅಲ್ಲಿ ನಿಮಗೆಲ್ಲರಿಗೂ ಗೊತ್ತುಂಟು, ಜಾರ್ಜ್ ಮುಲ್ಲರ್ ಎಂಬುದಾಗಿ ಒಂದು ಭಯಂಕರ ಒಂದು ನಂಬಿಗಸ್ತ ಸೇವಕರ ಬಗ್ಗೆ ನೀವು ಕೇಳಿರಬಹುದು. ಅಲ್ಲಿ ಅವರು ಪ್ರಾರ್ಥನಾ ವೀರರಾಗಿದ್ದಾರೆ. ಜಾರ್ಜ್ ಮುಲ್ಲರ್ ಎಂಬುದಾಗಿ ಕರೆಯುವ ಒಂದು ಸೇವಕರು. ಒಂದು ದಿವಸ ದೇವರು ಅವರಿಗೆ ಪ್ರಾರ್ಥನೆ ಮಾಡುವಾಗ ದೇವರು ವಾಗ್ದಾನ ಮಾಡಿದ್ದೇನೆ ಅಂತ ಹೇಳಿದ್ರೆ, ನೀನು ಇನ್ನೊಂದು ದೇಶಕ್ಕೆ ಹೋಗಬೇಕು. ಹಲ್ಲೆಲೂಯಾ. ಆ ದೇಶಕ್ಕೆ ಹೋಗ್ಬೇಕಾದ್ರೆ 3 ದಿವಸದ ಪ್ರಯಾಣ. ಹಲ್ಲೆಲೂಯಾ. ಅವರು ಆ ಒಂದು ಸ್ಥಳಕ್ಕೆ ಹೋದ್ರು, ಯುಕೆಗೆ ಹೋದ್ರು. ಅವರು ಯುಕೆಗೆ ಹೋಗುವಾಗ ಅಲ್ಲಿ ಯಾವುದರ ಮೂಲಕ ಪ್ರಯಾಣ ಮಾಡ್ಬೇಕು? ಅವರು ಅಲ್ಲಿ ಶಿಪ್ನ ಮೂಲಕ ಪ್ರಯಾಣ ಮಾಡ್ಬೇಕು. ಆ ಒಂದು ಸಂದರ್ಭದಲ್ಲಿ ಅವರು 1ನೇ ದಿವಸ ಅವರು ಪ್ರಯಾಣ ಮಾಡುವಾಗ ಅಲ್ಲಿ ಅರ್ಧ ಹೋಗುವಾಗ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿಯ ನೀರಲ್ಲಿ ಏನಾಗಿತ್ತು? ಐಸ್ ಆಗಿತ್ತಂತೆ, ಕಂಪ್ಲೀಟ್ ಐಸ್ ಆಗಿತ್ತಂತೆ. ದೇವರು ಹೇಳಿದರೆ 3 ದಿವಸ ಪ್ರಯಾಣ ಮಾಡಬೇಕು ನೀನು, ಆ ಸ್ಥಳಕ್ಕೆ ಮುಟ್ಟುತ್ತಿ ಎಂಬುದಾಗಿ ದೇವರು ಜಾರ್ಜ್ ಮಿಲ್ಲರ್ಗೆ ಹೇಳಿದ್ದಾರೆ. 3ನೇ ದಿವಸ ನೀನು ಆ ಪ್ಲೇಸ್ ಮುಟ್ಟುತ್ತಿ ಎಂಬುದಾಗಿ. ಇವರು 1 ದಿವಸ ಮಾತ್ರ ಪ್ರಯಾಣ ಮಾಡಿಸಿದ್ರು. 1 ದಿವಸ ಪ್ರಯಾಣ ಮಾಡುವಾಗ ಅರ್ಧದಲ್ಲಿ ಬರುವಾಗ ಎಲ್ಲ ಕಡೆ ಐಸ್ ಆಗಿದೆ. ಆಗ ಅಲ್ಲಿಯ ನಾವಿಕ ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ನಾವು ಹಿಂತಿರುಗುವ, ನಾವು ಬ್ಯಾಕ್ ಹೋಗುವ ಎಂಬುದಾಗಿ ಹೇಳುವಾಗ ಜಾರ್ಜ್ ಮುಲ್ಲರ್ ಹೇಳ್ತಾರೆ ಏನಂತ ಹೇಳಿದ್ರೆ, ಇಲ್ಲ ನಾವು ಹಿಂದೆ ಹೋಗುವುದಲ್ಲ, ದೇವರು ನನಗೆ ಹೇಳಿದರೆ 3 ದಿವಸದ ನಂತರ ಆ ಸ್ಥಳ ಸೇರಿಸ್ತೇನೆ ಎಂಬುದಾಗಿ ಹೇಳಿದ ನಂತರ ಇವರು ಏನ್ ಮಾಡಿದಂತೆ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ಪ್ರಾರ್ಥನೆ ಮಾಡಿ ಹೇಳಿದ್ರಂತೆ, ದೇವರೇ ನೀನು ನನಗೆ ವಾಗ್ದಾನ ಮಾಡಿದ್ದು, 3 ದಿವಸದ ನಂತರ ಆ ಸ್ಥಳ ರೀಚ್ ಆಗ್ತೇನೆ ಅಂತ ನೀನು ವಾಗ್ದಾನ ಮಾಡಿದ್ದು. ನಿನ್ನ ವಾಗ್ದಾನ ಮಾಡಿದ್ದು, ನಿನ್ನ ನಂಬಿಕೊಂಡು ನಾನು ಈ ಪ್ರಯಾಣವನ್ನು ಬೆಳೆಸಿದ್ದು. ಹಾಗಾಗಿ ಈ ಒಂದು ಐಸ್ ಆದ ಈ ಒಂದು ಪ್ಲೇಸ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿ ನೀರಾಗಲಿ ಎಂಬುದಾಗಿ ಅವರು ಪ್ರಾರ್ಥನೆ ಮಾಡಿದ್ರಂತೆ. ಪ್ರಾರ್ಥನೆ ಮಾಡಿದ ನಂತರ ಅದ್ರ ಕ್ಯಾಪ್ಟನ್ ಜಾರ್ಜ್ ಮುಲ್ಲರ್ ಹತ್ರ ಬಂದು ಹೇಳಿದ್ರೆ ಏನಂದ್ರೆ ನಾನು ಈಗ ಪ್ರಾರ್ಥನೆ ಮಾಡಬೇಕಾ ಎಂಬುದಾಗಿ ಕೇಳಿದ್ರಂತೆ. ಆಮೇಲೆ ಅದಕ್ಕೆ ಜಾರ್ಜ್ ಮುಲ್ಲರ್ ಹೇಳಿದ್ರಂತೆ, ನೀವು ಪ್ರಾರ್ಥನೆ ಮಾಡೋದು ಬೇಡ, ನಾನು ಪ್ರಾರ್ಥನೆ ಮಾಡಿ ಆಗಿದ್ದೆ, ದೇವರು ಅದನ್ನು ಕೇಳಿದಾನೆ ಎಂಬುದಾಗಿ ಹೇಳಿ ನಂತರ ಮುಂದೆ ಹೋಗಿ ನೋಡ್ತಾರೆ ಅಂತೇಳಿ ಆ ಐಸ್ ಎಲ್ಲ ನೀರಾಗಿ ಹೋಗಿದಂತೆ. ಇವತ್ತು ನಿನ್ನ ಪ್ರಾರ್ಥನೆ ಮೇಲೆ ನಿನಗೆ ನಂಬಿಕೆ ಇರಬೇಕು. ಎಷ್ಟು ಜನ ನಂಬ್ತಾ ಇದ್ದೇವೆ? ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ದೇವರು ನಿನ್ನನ್ನು ಮುಂದೆ ಹೋಗ್ಲಿಕ್ಕೆ ಹೇಳಿದರೆ ಹೊರತು ನಿನ್ನನ್ನು ಹಿಂತಿರುಗಲಿಕ್ಕೆ ಯಾವಾಗ ಸಹಿಲ್ಲ. ಹಲ್ಲೆಲೂಯಾ. ನೋಡಿ, ಐಗುಪ್ತ ದೇಶದಿಂದ ಹೊರಗೆ ಬರುವ ಕೆಂಪು ಸಮುದ್ರಕ್ಕೆ ಬರುವಾಗ ಅಲ್ಲಿಂದ ಜನರು ಏನು ಹೇಳಿದ್ರು? ನಾವು ಹಿಂದೆ ಹೋಗುವ. ಏನು ಹೇಳಿದ್ರು? ಹಿಂದೆ ಹೋಗುವ. ದೇವರ ಮಕ್ಕಳೇ, ದೇವರು ನಿನ್ನನ್ನು ಹಿಂದೆ ಹೋಗ್ಲಿಕ್ಕಲ್ಲ ಇಲ್ಲಿ ಕರೆದದ್ದು, ನೀನು ಮುಂದೆ ಹೋಗಿ ನಿನ್ನ ವಾಗ್ದಾನವನ್ನು ನೀನು ಹೊಂದಿಕೊಳ್ಳಿಕ್ಕೆ ದೇವರು ನಿನ್ನನ್ನು ಕರೆದಿದ್ದಾನೆ, ನಿನ್ನ ಕುಟುಂಬವನ್ನು ಕರೆದಿದ್ದಾನೆ. ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನಾಗಿದ್ದಾರೆ. ಹಲ್ಲೆಲೂಯಾ. ನೋಡಿ, ಇಲ್ಲಿ 12 ಜನರು ಆ ಒಂದು ಪಟ್ಟಣವನ್ನು ಸುತ್ತುವರಿತಾರೆ. ಸುತ್ತುವರಿಯುವಾಗ ಅಲ್ಲಿ ಅವರನ್ನು ನೋಡಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಆಕಾರವನ್ನು ನೋಡ್ತಾ ಇದ್ದಾರೆ. ಅವರು ಯಾವ ರೀತಿಯಲ್ಲಿ ಇದ್ರಂತೆ? ನೀವು ಅರಣ್ಯಕಾಂಡ ಪುಸ್ತಕ 13ನೇ ಅಧ್ಯಾಯ 33ನೇ ವಾಕ್ಯ ಓದ್ರಿ. ಅರಣ್ಯಕಾಂಡ ಪುಸ್ತಕ 13ನೇ ಅಧ್ಯಾಯ 33ನೇ ವಾಕ್ಯ. ನಂಬರ್ಸ್ ಚಾಪ್ಟರ್ 13 ವರ್ಸಸ್ 33. ನೆಫೀಲಿಯರನ್ನು, ಅಂದರೆ ನೆಫೀಲಿಯ ವಂಶದವರಾದ
ಏನಂತೆ ಉನ್ನತ ಪುರುಷರನ್ನು ನೋಡಿದೆವು. ಹಾಗಾದ್ರೆ ಅವರು ಯಾರು? ಅನಾಥರೆಂಬ ಬಲಿಷ್ಠ ಪುರುಷರು. ಮತ್ತೆ ನಾವು ಅವರ ಮುಂದೆ ಮಿಡತೆಗಳಾಗಿದ್ದೇವೆ ಎಂದು ತಿಳಿದುಕೊಂಡೆವು. ಮತ್ತೆ ಅವರಿಗೂ ನಾವು ಹಾಗೆ ತೋರುತ್ತೇವೆ ಅಂದರು. ಬೆಸಲು ಅಲ್ಲಿಂದ ಅವರು ಏನು ಹೇಳಿದ್ರು ಗೊತ್ತುಂಟ? ಅಲ್ಲೆಲ್ಲೂಯ್ಯ. ಅವರು ಅಂದುಕೊಂಡದ್ದು ಏನು? ಅವರು ಅಂದುಕೊಂಡದ್ದು. ಇವತ್ತು ನಾನು ಹೇಳ್ತೇನೆ, ನೀನು ಅಂದುಕೊಳ್ಳುವ ಹಾಗೆ ನಿನ್ನ ಜೀವಿತದಲ್ಲಿ ದೇವರು ಮಾಡುವವನಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ಪ್ರೇಸಲು ಹೇಳ್ರಿ, ನಾನು ಆರೋಗ್ಯವನ್ನು ಹೊಂದಿದ್ದೇನೆ ಹೇಳ್ರಿ, ಆಗಲೇ ನಿಮಗೆ ಆರೋಗ್ಯ ಬರ್ತದೆ. ನಾನು ಬಿಡುಗಡೆಯನ್ನು ಕಾಣುತ್ತೇನೆ ಎಂಬುದಾಗಿ ಹೇಳ್ರಿ, ನೀವು ಬಿಡುಗಡೆಯನ್ನು ಕಾಣುತ್ತೀರಿ. ನಾನು ವಾಗ್ದಾನವನ್ನು ಹೊಂದುತ್ತೇನೆ ಎಂಬುದಾಗಿ ಹೇಳ್ರಿ, ವಾಗ್ದಾನವನ್ನು ನೀವು ಹೊಂದಿಕೊಳ್ತೀರಿ. ಅಲ್ಲೆಲ್ಲೂಯ್ಯ. ನೀವು ಏನು ಅಂದುಕೊಳ್ತೀರಿ ಅದೇ ದೇವರು ಮಾಡುದು. ಹೌದಾ? ಪ್ರೇಸಲು ಯೇಸು ಸ್ವಾಮಿ ಅಂತ ನೀನು ಮನಸ್ಸಿನಲ್ಲಿ ಏನು ಯೋಚಿಸಿದಿ ಅದರಂತೆ ನಿನಗೆ ಆಗ್ತದೆ ಎಂಬುದಾಗಿ. ಇವತ್ತು ನಾವು ಯಾವಾಗ ಸಹ ನೆಗೆಟಿವ್ ಥಿಂಕ್ ಮಾಡ್ತಾ ಇದ್ದೇವೆ. ಅಲ್ಲಿ ನೆಗೆಟಿವ್ ಥಿಂಕ್ ಮಾಡಬೇಡ್ರಿ. ಅಲ್ಲಿ ಯಾಕಂದ್ರೆ ದೇವರು ನಿಮ್ಮನ್ನು ಕರೆದಿದ್ದಾರೆ ಒಂದು ಉದ್ದೇಶದ ಮೇರೆಗೆ. ಅಲ್ಲೆಲ್ಲೂಯ್ಯ. ದೇವರ ಮಕ್ಕಳು ಯಾವಾಗಲೂ ಸಹ ದೇವರ ಮಕ್ಕಳಿಗೆ ಒಂದು ದರ್ಶನ ಕೊಡ್ತಾ ಇದ್ದೇವೆ. ಅಲ್ಲೆಲ್ಲೂಯ್ಯ. ದರ್ಶನ ಇರುವವರೊಟ್ಟಿಗೆ ನೀವು ಸೇರುವಾಗ ನೀವು ದರ್ಶನ ಉಳ್ಳವರಾಗ್ತೀರಿ. ಅಲ್ಲೆಲ್ಲೂಯ್ಯ. ದರ್ಶನ ಇಲ್ಲದವರೊಟ್ಟಿಗೆ ಸೇರುವಾಗ ನೀವು ದರ್ಶನವನ್ನು ಕಳೆದುಕೊಳ್ತೇವೆ. ಆಮೇಲೆ ದೇವರು ಒಬ್ಬೊಬ್ಬರ ಜೀವಿತದಲ್ಲಿ ಒಂದೊಂದು ವಾಗ್ದಾನ ಮಾಡಿದ್ದಾನೆ. ಅಲ್ಲೆಲ್ಲೂಯ್ಯ. ವಾಗ್ದಾನ ಮಾಡಿದ ದೇವರು ನಂಬಿಗಸ್ತರು ಎಂಬುದಾಗಿ ತಿರುಗಿ ನಾನು ಹೇಳ್ತಾ ಇದ್ದೇನೆ. ಅಲ್ಲೆಲ್ಲೂಯ್ಯ. ನೋಡಿ, ಅಲ್ಲಿ ನಾವು ನೋಡ್ತೇವೆ 12 ಜನರು ಸಹ ಅಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಿ ನೋಡ್ತಾ ಇದ್ದಾರೆ. ಅದರಲ್ಲಿ 10 ಮಂದಿ ಏನ್ ಮಾಡ್ತಾರೆ ಗೊತ್ತುಂಟ? ನೆಗೆಟಿವ್ ರಿಪೋರ್ಟ್ ತರ್ತಾ ಇದ್ದಾರೆ. ಅಲ್ಲೆಲ್ಲೂಯ್ಯ. ಇವತ್ತು ನಾನು ಹೇಳ್ತೇನೆ, ವಾಗ್ದಾನ ಕೊಟ್ರೆ ಎಷ್ಟೇ ಕಷ್ಟ ಆದ್ರೂ ಸಹ ದೇವರಲ್ಲಿ ನಿನ್ನ ರೀಚ್ ಮಾಡ್ಲಿಕ್ಕೆ ಅವನು ಇವತ್ತು ಶಕ್ತನಾದ ದೇವರಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ನೋಡಿ, ಅವನು ಹೊರಡುವಾಗ ಎಷ್ಟು ವರ್ಷ ಆಗಿತ್ತು ಅವನಿಗೆ? 40 ವರ್ಷ. ಆಮೇಲೆ 40 ವರ್ಷದವನಾಗಿದ್ದ. ಆದ್ರೆ ಅವನಿಗೆ ಒಂದು ನಂಬಿಕೆ, ನಮಗೆ ದೇವರು 40 ವರ್ಷ ಇರುವಾಗ ವಾಗ್ದಾನ ಮಾಡಿದರೆ ಏನು ಕೊಡ್ತೇನೆ ಅಂತ? ಕಾನಾನ್ ದೇಶ ಕೊಡ್ತೇನೆ, ಹೆಬ್ರೋನ್ ಪಟ್ಟಣವನ್ನು ನನಗೆ ದೇವರು ಕೊಡುತ್ತಾನೆ. ಇದು ಅವನ ಮನಸ್ಸಿನಲ್ಲಿ ಏನಾಗಿತ್ತು? ಅಚ್ಚಾಗಿತ್ತು. ಇವತ್ತು ದೇವರ ಮಕ್ಕಳೇ, ನಿನಗೆ ಏನೇನು ದೇವರು ವಾಗ್ದಾನ ಮಾಡಿದ್ದಾರೆ ಅದನ್ನು ನೀನು ಹೊಂದಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲೂಯ್ಯ. ಪ್ರೈಸ್ ದಿ ಲಾರ್ಡ್. ಈ ಒಂದು ಸಮಯದಲ್ಲಿ ಅವನು ಈ ಒಂದು 45 ವರ್ಷಗಳ ನಂತರ, ಅಂದ್ರೆ ಈಗ ಎಷ್ಟು ವರ್ಷ ಇವನಿಗೆ? 85 ವರ್ಷ. ಎಷ್ಟು ವರ್ಷ? 85 ವರ್ಷ. 85 ವರ್ಷದಲ್ಲಿ ಅವನು ಆಡಿದ ಮಾತು ಏನು ಗೊತ್ತುಂಟ? ನೀವು ನೋಡೋದಾದ್ರೆ ಅವನು ಹೇಳ್ತಾರೆ ಮೋಶೆ ಹತ್ರ 12ನೇ ವಾಕ್ಯ 14ನೇ ಅಧ್ಯಾಯ, ಜೋಶುವ ಚಾಪ್ಟರ್ 14 ವರ್ಸಸ್ 12. 14ನೇ ಅಧ್ಯಾಯ 12ನೇ ವಾಕ್ಯ. ಯೆಹೋಶುವನ ಪುಸ್ತಕ 14:12. ಹೀಗೆಲ್ಲಾಗಿ ಯೆಹೋವನು ನೋಡಿ ಆ ದಿನದಲ್ಲಿ ಸೂಚಿಸಿದಂತ ಈ ಪರ್ವತ ಪ್ರದೇಶವನ್ನು ನನಗೆ ಕೊಡು, ಇದರಲ್ಲಿ ಉನ್ನತ ಪುರುಷರಿರುತ್ತಾರೆಂದು, ಇದರ ಪಟ್ಟಣಗಳು ದೊಡ್ಡವು, ಕೋಟೆ ಗೊಂದಲಗಳುಳ್ಳವು ಆಗಿವೆ ಎಂದು. ಆ ಕಾಲದಲ್ಲಿ ನೀನು ಏನ್ ಮಾಡಿದಿ? ಕೇಳಿದ್ಯಲ್ಲ. ನೋಡಿ, ಅವರ ನಂಬಿಕೆ ನೋಡ್ರಿ. ದೇವರಿಗೆ ನಿನಗೆ ವಾಗ್ದಾನ ಕೊಡುವ ಮೊದಲೇ ದೇವರಿಗೆ ಗೊತ್ತುಂಟು ಅದಕ್ಕೆ ವಿರುದ್ಧ ಎಷ್ಟು ತಡೆ ಬರ್ತದೆ ಅಂತ ದೇವರಿಗೆ ಗೊತ್ತುಂಟು. ಎಷ್ಟು ನಂಬ್ತೀರಿ? ಅಲ್ಲೆಲ್ಲೂಯ್ಯ. ಇವತ್ತು ಎಷ್ಟು ಜನ ತಡೆಗಳನ್ನು ಕಾಣ್ತಾ ಇದ್ದಾರೆ. ಆ ತಡೆಗಳನ್ನು ದಾಟಿ ಇವತ್ತು ನೀವು ಮುಂದೆ ಹೋಗ್ಲಿಕ್ಕೆ ರೆಡಿಯಾಗಿ. ಅಲ್ಲೆಲ್ಲೂಯ್ಯ. ನೋಡಿ, ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ನೀವು ದೇವರ ಮೇಲೆ ನಂಬಿಕೆ ಇಡುವಾಗ ನಿಮಗೆ ಏಜ್ ಏನಾಗುದಿಲ್ಲ, ಲೆಕ್ಕಕ್ಕೆ ಬರುವುದಿಲ್ಲ. ಅಲ್ಲಿದ್ದವರೆಲ್ಲ ಇವನು ಹೇಳ್ತಾನೆ, ಆ ಹೆಬ್ರೋನ್ ಪಟ್ಟಣವನ್ನು ದೇವರು ಕೊಡ್ತಾನೆ ಇರುವಾಗ ಅಲ್ಲಿಂದ ಉಳಿದವರೆಲ್ಲ ಏನ್ ಹೇಳಿದ್ರು ಗೊತ್ತಿಲ್ಲ? ಅಯ್ಯ ಎಂತ ಹೇಳ್ತೀನಿ, ನಿನ್ನ ಪ್ರಾಯ ಎಷ್ಟು ಗೊತ್ತಿಲ್ಲ? ಎಷ್ಟು ಪ್ರಾಯ? 85 ಪ್ರಾಯ. ಅಲ್ಲಿ 85 ಪ್ರಾಯದಲ್ಲಿ ನೀನು ಏನ್ ಮಾಡ್ಲಿಕ್ಕೆ ಸಾಧ್ಯ ಎಂಬುದಾಗಿ. ಇಲ್ಲಿ ಅನೇಕರು ಪ್ರಾಯವಾದವರು ಹೋದಾಗ ನಾನು ಯೇಸುವಿನ ನಾಮದಲ್ಲಿ ನಿಮಗೆ ಪ್ರವಾದನೆ ಮಾಡ್ತೇನೆ, ನೀವು ಪ್ರಾಯವನ್ನು ನೋಡಬೇಡ್ರಿ, ನಿಮ್ಮ ವಾಗ್ದಾನವನ್ನು ನೋಡ್ರಿ. ಅಲ್ಲಿ ವಾಗ್ದಾನವನ್ನು ನೋಡ್ರಿ. ವಾಗ್ದಾನ ಕೊಟ್ಟ ದೇವರು ಇವತ್ತು ಕೆಲವೊಂದು ತಡೆಗಳನ್ನು ಒಡೆದು ನಿಮಗೆ ವಾಗ್ದಾನ ಮಾಡಿದ ಸ್ಥಳಕ್ಕೆ ದೇವರು ಸೇರಿಸುವವನಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ಇವತ್ತೆಲ್ಲರೂ ಪ್ರಾಯವನ್ನು ನೋಡ್ತಾ ಇದ್ದಾರೆ. ಮಾಡುವವರಿದ್ದೇನೆ. ನಾನು ಹೇಳ್ತೇನೆ, ಇವತ್ತು ಪೂರ್ಣ ಹೃದಯದಿಂದ ದೇವರಿಗೆ ನಿಮ್ಮ ಬಿಟ್ಟುಕೊಂಡ್ರೆ ನಿಮ್ಮ ಬಿಸಿನೆಸ್ ಲೋಕ ಪ್ರಸಿದ್ಧವಾಗುವಂತೆ ದೇವರು ಮಾಡ್ತಾನೆ. ಅಲ್ಲೆಲ್ಲೂಯ್ಯ. ನೋಡಿ, ಅವನು 75 ವರ್ಷ ಪ್ರಾಯ ನೋಡಿಲ್ಲ. ಇವತ್ತು ಯವನಸ್ಥ ಮಕ್ಕಳು ಬಿಸಿನೆಸ್ ಮಾಡ್ತಾ ಇದ್ದಾರೆ. ನಾನು ಹೇಳ್ತೇನೆ, ಯವನಸ್ಥ ಮಕ್ಕಳೇ, ನಿಮ್ಮ ಜೀವಿತವನ್ನು ದೇವರಿಗೆ ಕೊಟ್ಟು ನೋಡ್ರಿ, ನಿಮ್ಮ ಬಿಸಿನೆಸ್ ಯಾವ ರೀತಿಯಲ್ಲಿ ದೇವರು ಮಾಡ್ತಾನೆ ಎಂಬುದಾಗಿ. ಅಲ್ಲೆಲ್ಲೂಯ್ಯ. ನೋಡಿ, ಇವತ್ತು ನಾವು ಪ್ರಾಯ ನೋಡ್ತಾ ಇದ್ದೇವೆ ಎಲ್ಲ ಸಹ. ನಾನು ಹೇಳ್ತೇನೆ, ಪ್ರಾಯ ನೋಡ್ಬೇಡ್ರಿ. ಕಾಲೇಬನ ಹೇಳ್ತಾರೆ, ನನಗೆ ಈಗ ಎಷ್ಟು ವರ್ಷ ಪ್ರಾಯ? 85 ವರ್ಷ ಪ್ರಾಯ ವಯಸ್ಸಾಗಿದೆ.
ಆದ್ರೆ ನನ್ನ ಬಲ ಎಷ್ಟಾಗಿ ಉಂಟು? 40 ವರ್ಷ ಪ್ರಾಯದಾಗಿ ಉಂಟು. ಅಂದ್ರೆ ಏನು ಗೊತ್ತಿಲ್ಲ, ವಾಗ್ದಾನಕ್ಕೆ ವರ್ಷ ಇಲ್ಲ. ವಾಗ್ದಾನ ನಿನ್ನ ಜೀವಿತದಲ್ಲಿ ಕೊಟ್ಟರೆ ಅದು ಒಂದು ದಿವಸ ಚಿಗುರೊಡೆ ಅಂತ ದೇವರು ಮಾಡ್ತಾನೆ. ಅಬ್ರಾಹ್ಮನಿಗೆ 75 ವರ್ಷ ಪ್ರಾಯವಾಗುವಾಗ ದೇವರು ವಾಗ್ದಾನ ಮಾಡಿದ. ಏನ್ ಗೊತ್ತಿಲ್ಲ, ನಿನಗೊಂದು ಮಕ್ಕಳನ್ನು ಕೊಡ್ತೇನೆ, ನಿನ್ನ ಸಂತತಿಯನ್ನು ಹೆಚ್ಚಿಸ್ತೇನೆ ಎಂಬುದಾಗಿ ಹೇಳಿದ್ರು. ಅಲ್ಲಿ ಎಷ್ಟು ವರ್ಷದ ತನಕ ಆದವ? 100 ವರ್ಷ ಆಗುವಾಗ ಅವನಿಗೆ ಮಕ್ಕಳಾದದ್ದು. ಅಂದ್ರೆ 25 ವರ್ಷ ಕಾಲ. ಎಷ್ಟು ಜನ ನಂಬಿರೋದು? ಕೆಲವೊಂದು ವರ್ಷಗಳು ಹೋಗಿರಬಹುದು. ಇವತ್ತು ದೇವರಾತ್ಮನು ಹೇಳ್ತಾ ಇದ್ದಾನೆ, ನಿನ್ನ ವಾಗ್ದಾನ ಇವತ್ತು ಚಿಗುರೊಡೆಯಲಿಕ್ಕೆ ಹೋಗ್ತಾ ಉಂಟು. ಅದು ಎಷ್ಟೇ ಕಷ್ಟವಾಗಿರಲಿ, ಎಷ್ಟೇ ಹೋರಾಟವಾಗಿರಲಿ, ವಾಗ್ದಾನ ಮಾಡಿದ ದೇವರು ನಿನ್ನನ್ನು ಆ ದಡ ಸೇರಿಸಲಿಕ್ಕೆ ಇವತ್ತು ಸಹ ಶಕ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರು ನೀನು ನಂಬುವಾಗ ದೇವರು ನಿನಗೊಂದು ದೊಡ್ಡ ಜಯವನ್ನು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ನಾವು ವಾಗ್ದಾನವನ್ನು ಏನ್ ಮಾಡಬಾರ್ದು? ಬಿಟ್ಟು ಕೊಡಬಾರ್ದು. ಅಲ್ಲಿ ಇದು ವಾಗ್ದಾನ ನಿನಗೆ ಕೊಟ್ಟದ್ದು, ನಿನ್ನ ಮಕ್ಕಳಿಗೆ ಕೊಟ್ಟದ್ದು, ನಿನ್ನ ಸೇವೆಯಲ್ಲಿ ದೇವರು ವಾಗ್ದಾನ ಮಾಡಿದ್ದಾನೆ. ನಾನು ಬಲವಾಗಿ ನಂಬ್ತೇನೆ, ಎಷ್ಟೇ ತಡ ಆದರೂ ಸಹ ದೇವರು ಆ ವಾಗ್ದಾನವನ್ನು ನೆರವೇರಿಸುವವನಾಗಿದ್ದಾನೆ. ಕಷ್ಟಗಳು ಬರ್ತದೆ, ಹೋರಾಟಗಳು ಬರ್ತದೆ, ರಿಜೆಕ್ಷನ್ ಬರ್ತದೆ, ಆದ್ರೆ ನೀನು ಧೈರ್ಯಗೆಡಬಾರದು. ಅಲ್ಲಿ ಏನ್ ಹೇಳ್ತಾರೆ, ಉಳಿದವರೆಲ್ಲ ಏನ್ ಮಾಡಿದ್ರಂತೆ? 10 ಜನ ಏನ್ ಮಾಡಿದ್ರಂತೆ? ನಮ್ಮ ಧೈರ್ಯ ಏನ್ ಮಾಡಿದ್ರು? ಧೈರ್ಯಗೆಡಿಸಿದ್ರಂತೆ. ಏನು ಧೈರ್ಯಗೆಡಿಸಿದ್ರಂತೆ? ಇವತ್ತು ಹೇಳ್ತೇನೆ, ಧೈರ್ಯಗೆಡಿಸುವವರ ಮಧ್ಯೆ ನಿಲ್ಬೇಡ್ರಿ, ಧೈರ್ಯವುಳ್ಳವರ ಮಧ್ಯೆ ನಿಂತುಕೊಂಡ್ರೆ ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ದೇವರು ನಿನ್ನ ಧೈರ್ಯವನ್ನು ನೋಡಿ ನಿನಗೆ ಪ್ರತಿಫಲವನ್ನು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಧೈರ್ಯವನ್ನು ನೋಡ್ತಾ ಇದ್ದಾನೆ. ನೋಡಿ, ಗಿದ್ಯೋನನನ್ನು ನೋಡಿ ದೇವರು ಏನ್ ಕರೆದದ್ದು? ಮಹಾಪರಾಕ್ರಮಶಾಲಿಯೇ, ದೇವರು ನಿನ್ನ ಸಂಗಡ ಇದ್ದಾನೆ. ಇವತ್ತು ದೇವರು ಅದೇ ಸರಲ್ಲಿ ನಿನ್ನನ್ನು ಕರೀತಾ ಇದ್ದಾನೆ. ಸುತ್ತಲೂ ಶತ್ರುಗಳು ಸುತ್ತುವರಿದಿದ್ದಾರೆ. ಆ ಸಮಯದಲ್ಲಿ ಗಿದ್ಯೋನನನ್ನು ದೇವರು ಕರೆದದೇ ಹೇಗೆ ಗೊತ್ತಿಲ್ಲ? ಮಹಾಪರಾಕ್ರಮಶಾಲಿಯೇ, ದೇವರು ನಿನ್ನ ಸಂಗಡ ಇದ್ದಾನೆ. ಅವನು ಕೇಳಿದ್ದೇನು ಗೊತ್ತಿಲ್ಲ ಪ್ರಶ್ನೆ, ದೇವರು ನನ್ನ ಸಂಗಡ ಇದ್ದಿದ್ರೆ ಇದೆಲ್ಲ ನಡೀತಿದ್ದ? ಶತ್ರು ನನ್ನನ್ನು ಅಟ್ಯಾಕ್ ಮಾಡ್ತಿದ್ರ? ಇವತ್ತು ನಮ್ಮದು ಸಹ ಅದೇ ಪ್ರಾಬ್ಲಮ್. ಹಲ್ಲೆಲೂಯಾ. ನಾನು ಹೇಳ್ತೇನೆ, ಶತ್ರು ಅಟ್ಯಾಕ್ ಮಾಡುವಾಗಲೇ ದೇವರು ನಿನ್ನ ಸ್ಟ್ರಾಂಗ್ ಮಾಡ್ತಾ ಇದ್ದಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಶತ್ರು ಅಟ್ಯಾಕ್ ಮಾಡುವಾಗಲೇ ನಿನ್ನ ತಲೆ ಎತ್ತಲ್ಪಡುವುದನ್ನು ನಾವು ನೋಡ್ತಾ ಇದ್ದೇವೆ. ಯಾಕೆ ಗೊತ್ತಿಲ್ಲ? ದೇವರಿಗೆ ನಿನ್ನಲ್ಲಿ ವಾಗ್ದಾನ ಇಟ್ಟಿದ್ದಾನೆ ಅದಕ್ಕೆ. ಆಮೇಲೆ ಹಲ್ಲೆಲೂಯಾ. ಆಗ ದೇವರು ಅವರ ಹತ್ರ ಹೇಳ್ತಾರೆ, ಎಷ್ಟು 32,000 ಜನರಿದ್ದವರು. ಎಷ್ಟು ಜನ? 32,000 ಜನರಿದ್ದು. ಅಲ್ಲಿ ದೇವರಿಗೆ ಈಗ ಅವನ ಹತ್ರ ಮಹಾಪರಾಕ್ರಮಶಾಲಿ ಮಾಡಬೇಕಾಗಿತ್ತು. ಆಗ ದೇವರು ಗಿದ್ಯೋನ ಹತ್ರ ಹೇಳಿದ್ರು, ನೀನು ನಿನ್ನ ಟೀಮಿಗೆ ಹೇಳು, ಯಾರೆಲ್ಲ ಹೆದರುತ್ತಾರೆ, ಯಾರೆಲ್ಲ ಭಯ ಪಡ್ತಾರೆ, ಅವ್ರು ಬಿಟ್ಟು ಹೋಗ್ಲಿ ಅಂತ ಹೇಳ್ತಾರೆ. ಆಗ ಎಷ್ಟು ಜನ ಹೋದ್ರಂತೆ? 20,000 ಜನರು ಬಿಟ್ಟು ಹೋದ್ರಂತೆ. ಖಾಲಿ 12,000 ಮಾತ್ರ ಜನರು ಉಳಿದದ್ದು. ಹಲ್ಲೆಲೂಯಾ. ನಂತರ ನಾವು ನೋಡ್ತೇವೆ, ದೇವರು 300 ಜನರ ಮೂಲಕ ಗಿದ್ಯೋನನಿಗೆ ಜಯವನ್ನು ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ದೇವರಿಗೆ ಜಯ ನಿನಗೆ ಕೊಡ್ಬೇಕಷ್ಟೇ. ಅದು ಯಾವ ರೀತಿ ಕೊಡ್ತಾನೆ ಅಂತ ಗೊತ್ತಿಲ್ಲ, ಆದ್ರೆ ಜಯ ಖಂಡಿತವಾಗಿ ನಿನಗೆ ದೇವರು ಕೊಡುವವನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಇವತ್ತು ನಾವು ಹೆಚ್ಚಾಗಿ ಭಯಪಡಿಸುವವರಿದ್ದಾರೆ. ಇಲ್ಲಿ ಹೇಳ್ತಾರೆ ನೋಡಿ, ಆ ವಾಕ್ಯ ನೀವು ನೋಡುವುದಾದ್ರೆ ಅಲ್ಲಿ ನೀವು 8ನೇ ವಾಕ್ಯದಲ್ಲಿ ನೋಡ್ರಿ, 14ನೇ ಅಧ್ಯಾಯ, ಯೆಹೋಶುವನ ಪುಸ್ತಕ 14ನೇ ಅಧ್ಯಾಯ 8ನೇ ವಾಕ್ಯ. ನನ್ನ ಜೊತೆಯಲ್ಲಿ ಬಂದಿದ್ದ ಸಹೋದರರು ಜನರನ್ನು ಎದೆಗೆಡಿಸಿದರಂತೆ. ಎದೆಗೆಡಿಸಿದಂತ ಹೇಳಿದ್ರು, ಭಯಪಡಿಸಿದ್ರಂತೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ಬಿಸ್ನೆಸ್ ಬಗ್ಗೆ ಭಯಪಡಿಸ್ತಿದ್ದಾರೆ, ಭಯಪಡಬೇಡ. ದೇವರು ಬಿಸ್ನೆಸ್ ಕೊಟ್ಟದ್ದು ದೇವರನ್ನ ಮುಂದಕ್ಕೆ ನಡೆಸ್ತಾನೆ. ನಿನ್ನ ಕೆಲಸದ ಬಗ್ಗೆ ಭಯಪಡ್ತಾ ಇದೆಯಾ? ದೇವರು ಕೊಟ್ಟದ್ದು, ಭಯಪಡಬೇಡ, ಮುಂದೆ ಹೋಗು. ಅಲ್ಲಿ ಹಿಂದೆ ನೋಡ್ಲಿಕ್ಕೆ ಇಲ್ಲ. ಆಮೇಲೆ ಅನೇಕರ ಜೀವಿತದಲ್ಲಿ ಅವರು ಸೋತು ಹೋಗ್ಲಿಕ್ಕೆ ಕಾರಣ ಅವರ ಮಾತುಗಳಾಗಿದೆ, ಅವರ ಅಧೈರ್ಯವಾಗಿದೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ನಂಬಿಕೆ ನಿನ್ನನ್ನು ಉನ್ನತಕ್ಕೆ ಎದ್ದು ಬಂದದಾಗಿದೆ. ಬಿಟ್ಟು ಕೊಡಬಾರ್ದು ಪ್ರಿಯರೇ. ಯಾಕೆ ಗೊತ್ತಿಲ್ಲ? ದೇವರು ನಿನ್ನ ಧೈರ್ಯವನ್ನು ನೋಡ್ತಾ ಇದ್ದಾನೆ. ಅಲ್ಲಿ ಒಬ್ಬನಿಗೆ ಒಂದು ಕತ್ತೆ ಇದ್ದಾನೆ. ಈ ಕತ್ತೆಯನ್ನು ಇಟ್ಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಾ ಲಾಸ್ಟಿಗೆ ಅವನ ಸ್ಥಳ ರೀಚ್ ಆಗುವ ಸ್ಥಳ ಬರ್ತದೆ. ಅವನ ಮನೆಯ ರೀಚ್ ಆಗುವ ಸ್ಥಳ ಬರುವಾಗ ಆ ಕತ್ತೆ ಒಂದು ಗುಂಡಿಯಲ್ಲಿ ಬಿಡ್ತಾನೆ. ಆ ಕತ್ತೆ ಗುಂಡಿಯಲ್ಲಿ ಬಿಡುವಾಗ ಇವನು ಎಲ್ಲ ಟ್ರೈ ಮಾಡಿದಂತೆ ಅದಕ್ಕೆ ಬರ್ಲಿಕ್ಕೆ ಹೇಳುವಾಗ ಅದು ಬರಲೇ ಇಲ್ಲಂತೆ. ಲಾಸ್ಟಿಗೆ ಆ ಕತ್ತೆ ಗುಂಡಿಯಲ್ಲಿ ಇರ್ತಾನೆ. ಆಗ ಇವನು ಎನಿಸಿದಂತೆ ಈ ಕತ್ತೆಯನ್ನು ಹೇಗಾದ್ರೂ ಮಾಡಿ ಹೊರಗೆ ತಗೊಳ್ಬೇಕಂತ ನೆನೆಸಿದೆ. ಆದರೆ ಈ ಕತ್ತೆ ಏನಾಗಲಿಲ್ಲ, ಹೊರಗೆ ಬರಲಿಲ್ಲ. ಆಮೇಲೆ ಅದಕ್ಕೆ ಪ್ರಾಯ ಆಗಿತ್ತು ಅದರ ಮೇಲೆ. ಆಗ ಅವನು ಎನಿಸಿದೆ, JCB ಏನಾದರೂ ತಂದ್ರೆ ಎಷ್ಟು 6-7 ಸಾವಿರ ರೂಪಾಯಿ ಖರ್ಚಾಗ್ತದೆ. ಅದಕ್ಕಿಂತ ಈ ಕತ್ತೆಗೆ ಅಷ್ಟು ರೇಟ್ ಇಲ್ಲ. ಏನು ಮಾಡುವ, ಒಂದು ಕೆಲಸ ಮಾಡ್ತೇನೆ ನಾನು,
ಈ ಕತ್ತೆಯನ್ನು ಏನು ಮಾಡ್ತೇನೆ, ಆ ಗುಂಡಿಯಲ್ಲಿದ್ದಾಗೆ ನಾನು ಮಣ್ಣಾಕಿ ಏನ್ ಮಾಡ್ತೇನೆ, ಅದರಲ್ಲೇ ಜೀವ ಸಮಾಧಿ ಮಾಡ್ತೇನೆ ಅಂತ ಹೇಳಿ ಅವ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಒಂದು ಹಾರೆಯನ್ನು ತಕೊಂಡು ಆ ಕತ್ತೆಯ ಮೇಲೆ ಮಣ್ಣನ್ನು ಹಾಕ್ತಾ ಇರುವಾಗ ಆ ಕತ್ತೆ ಏನ್ ಮಾಡಿತ್ತು ಅಂತ ಹೇಳಿದ್ರೆ, ಮಣ್ಣು ಬಿದ್ದ ಕೂಡಲೇ ತನ್ನ ಕೈಯನ್ನು ಮೈಯನ್ನು ಅಲ್ಲಾಡಿಸಿ ಆ ಮಣ್ಣಿನ ಮೇಲೆ ನಿಂತಂತೆ. ಈಗ ಮಣ್ಣು ಹಾಕ್ತಾ ಇರುವಾಗ ಆ ಕತ್ತೆ ಮೇಲೆ ಬಂದಂತೆ. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ನಿನ್ನ ಜೀವಿತದಲ್ಲಿ ನೀನು ಬಿಟ್ಟುಕೊಡದಿದ್ರೆ ನೀನು ಜಯಶಾಲಿ ಆಗ್ತೀಯ. ಹಲ್ಲೆಲೂಯಾ. ನೀನು ಸುಮ್ಮನೆ ನಿಂತ್ರೆ ನೀನು ನಾಶವಾಗ್ತಿ. ಇವತ್ತು ನಾನು ಯೇಸುವಿನ ನಾಮದಲ್ಲಿ ನಿಮಗೆ ಪ್ರವಾದನೆ ಹೇಳ್ತಾ ಇದ್ದೇನೆ, ದೇವರು ನಿನಗೆ ಈ ಒಂದು ಉದ್ಯೋಗ ಕೊಟ್ರೆ, ಈ ಬಿಸ್ನೆಸ್ ಕೊಟ್ರೆ, ಈ ಸೇವೆ ಕೊಟ್ರೆ, ಇದಕ್ಕೆ ಎಂತ ತಡೆ ಬಂದರೂ ಸಹ ದೇವರು ನೋಡಿಕೊಳ್ಳುತ್ತಾನೆ, ದೇವರು ನಡೆಸುವವನಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಅವರು ಆ ಒಂದು ಸ್ಥಳಕ್ಕೆ ಹೋಗ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಆಗ 10 ಜನ ನೆಗೆಟಿವ್ ರಿಪೋರ್ಟ್ ಕೊಡ್ತಾರೆ, 2 ಮಾತ್ರ. ಯಾರದು? ಯೋಶುವ ಮತ್ತು ಕಾಲೇಬ್ ಹೇಳ್ತಾನೆ ಅಂತ ಹೇಳಿದ್ರೆ, ಹಲ್ಲೆಲೂಯಾ. ಹೌದು, ಈ ದೇಶದಲ್ಲಿ ರಾಕ್ಷಸರಂತ ಜನರಿದ್ದಾರೆ, ಉನ್ನತ ಪುರುಷರಿದ್ದಾರೆ, ಬಲಿಷ್ಠರಿದ್ದಾರೆ. ಆದರೆ ನಮ್ಮ ದೇವರು ವಾಗ್ದಾನ ಮಾಡಿದ ಪ್ರಕಾರ ನಾವು ಖಂಡಿತವಾಗಿ ಈ ದೇಶವನ್ನು ದೇವರು ನಮಗೆ ಕೊಡುತ್ತಾನೆ. ಎಷ್ಟು ಜನ ನಂಬ್ತಿರು? ಹಲ್ಲೆಲೂಯಾ. ದೇವರು ಇವತ್ತು ನಿಮಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಕೆಲವೊಂದು ಆಶೀರ್ವಾದ ಇವತ್ತು ಬ್ಲಾಕ್ ಆದ್ರೆ ಕರ್ತನು ಇವತ್ತು ನಿಮಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ನಾನು ಬಲವಾಗಿ ನಂಬ್ತೇನೆ. ಅಲ್ಲಿ ನೀವು ಎಂಥದೇ ಹೋರಾಟ ಇರಲಿ, ಅದರ ಮಧ್ಯೆ ದೇವರು ಇವತ್ತು ನಿಮ್ಮ ನಡೆಸಲಿಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ 10 ಜನರು ಯಾವ ರೀತಿಯಲ್ಲಿ ಹೇಳಿದ್ರು ಗೊತ್ತುಂಟಾ? ನೀವು ಅದೇ ಅರಣ್ಯಕಾಂಡ ಪುಸ್ತಕ 14ನೇ ಅಧ್ಯಾಯ 1ನೇ ವಾಕ್ಯದಿಂದ ನೀವು ಗಮನಿಸುವುದಾದ್ರೆ, ಅಲ್ಲಿ ಅರಣ್ಯಕಾಂಡ ಪುಸ್ತಕ 14ನೇ ಅಧ್ಯಾಯ 1ನೇ ವಾಕ್ಯದಿಂದ, ಇದನ್ನು ಕೇಳಿ ಜನ ಸಮೂಹದವರೆಲ್ಲರೂ ಏನಂತೆ ಗುಲ್ಲು ಮಾಡಿ, ಬಹಳ ಗುಲ್ಲಂದ್ರೆ ಅಯ್ಯಯ್ಯೋ ಅಂತ ಹೇಳಿ ಭೂಮಿಗೆ ಶುರು ಮಾಡಿದ್ರು, ಶಬ್ದ ಮಾಡಿದಂತೆ. ಕೆಲವರಿಗೆ ನೀನು ಮುಗೀತು, ದೇವರು ಹೇಳ್ತಾನೆ ಮುಗೀತಲ್ಲ, ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಎಷ್ಟು ಜನರ ಜೀವಿತದಲ್ಲಿ ಸ್ಟಾರ್ಟ್ ಆಗ್ಲಿಕ್ಕೆ ಹೋಗ್ತಾರೆ. ನಾನು ನಂಬ್ತೇನೆ ಮುಗಿಯಿತು ಅಂತ ಹೇಳಿದ ವಿಷಯದಲ್ಲಿ, ಅಲ್ಲಿ ಕೊನೆಗಾಣಿತು ಎಂಬ ವಿಷಯದಲ್ಲಿ ದೇವರು ಉತ್ತರ ಕೊಡ್ತಾ ಇದ್ದಾನೆ. ದೇವರನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಮತ್ತೆ ಓದಿಸಿದ್ರು, ಅಳುತ್ತಿದ್ದರು, ವಿರೋಧವಾಗಿ ಗುಡುಗುಟ್ಟಿ ಏನ್ ಹೇಳ್ತಾರೆ ಅಂದ್ರೆ, ನಾವು ಐಗುಪ್ತ ದೇಶದಲ್ಲಿ ಸತ್ತಿದ್ರೆ ಎಷ್ಟೋ ಮೇಲಾಗಿತ್ತು, ಈ ಅರಣ್ಯದಲ್ಲಿ ಸತ್ತಿದ್ರೆ ಸಹ ಮೇಲಾಗಿತ್ತು. ಯಾಕೆ ದೇವರು ಈ ಕತ್ತಿಯ ಬಾಯಿಂದ ಸಾಯಿಸ್ಲಿಕ್ಕೆ ಬರಮಾಡ್ತಾನೆ? ನೋಡಿ, ನಾವು ನಾಯಕನನ್ನು ನೇಮಿಸಿಕೊಂಡು ಐಗುಪ್ತಕ್ಕೆ ಹಿಂತಿರುಗೋಣ ಎಂಬುದಾಗಿ ಹೇಳಿದ್ರು. ಆಗ ನೋಡಿ, 2 ವ್ಯಕ್ತಿಗಳು ಮೋಶೆ ಆರೋನರು ನೋಡಿ, ನೂನನ ಮಗನಾದ ಯೋಶುವನು ಅವರು ಏನ್ ಮಾಡಿದ್ರಂತೆ, ಈ ಮಾತನ್ನು ಕೇಳಿ ಏನ್ ಮಾಡಿ ಬಟ್ಟೆಗಳನ್ನು ಹರಿದು ಹಾಲು ಜೇನು ಹರಿಯುವ ದೇಶ, ನಮ್ಮ ಕಡೆ ಯೆಹೋವನಿದ್ದಾನೆ, ಅವರಿಗೆ ಭಯಪಡಬೇಡ್ರಿ ಎಂಬುದಾಗಿ. ನೋಡಿ, 2 ವ್ಯಕ್ತಿಗಳು ಆ ವಾಗ್ದಾನವನ್ನು ಗಟ್ಟಿಯಾಗಿ ಇಟ್ಕೊಂಡ್ರು. ಇವತ್ತು ನಾನು ಯೇಸುವಿನ ನಾಮದಲ್ಲಿ ಪ್ರವಾದನೆ ಹೇಳ್ತೇನೆ, ಕೊಟ್ಟ ವಾಗ್ದಾನದ ಮೇಲೆ ನಂಬಿಕೆ. ಎಷ್ಟು ನಂಬಿಕೆ? ಪ್ರಾಯ ಆಗಿರ್ಬೋದು, ತೊಂದರೆ ಇಲ್ಲ, ದೇವರು ಆ ವಾಗ್ದಾನಕ್ಕೆ ನೀವು ರೀಚ್ ಆಗ್ಲಿಕ್ಕೆ ಹೋಗ್ತಾ ಇದ್ದೀರಿ. ಹಲ್ಲೆಲೂಯಾ. ನಾನು ನಂಬ್ತೇನೆ, ಸೈತಾನ ನಿಮ್ಮನ್ನು ಭಯಪಡಿಸುವಾಗ ನೀವು ಧೈರ್ಯವುಳ್ಳವರಾಗಿರಬೇಕು. ಎಷ್ಟೇ ನಂಬ್ತೇನೆ, ನಾನು ವಾಗ್ದಾನವನ್ನು ರೀಚ್ ಆಗ್ತೇನೆ. ಹೇಳ್ರಿ, ನಾನು ವಾಗ್ದಾನವನ್ನು ರೀಚ್ ಆಗ್ತೇನೆ. 2 ಬಿಟ್ಟುಕೊಡುವುದೇ ಇಲ್ಲ. ಅಲ್ಲಿ ಅವ್ರು ಹೇಳ್ತಾರೆ, ದೇವರು ನಮ್ಮ ಸಂಗಡ ಇರುವುದರಿಂದ ಅದನ್ನು ನಾವು ಪಡೆದುಕೊಳ್ತೇವೆ ಎಂಬುದಾಗಿ ಹೇಳಿದ ಪ್ರಕಾರ ಏನಾದರೂ ಅದು ಆ ಒಂದು ಕಾನಾನ್ ದೇಶವನ್ನು ಅವರು ಸ್ವಾಧೀನ ಮಾಡಿಕೊಂಡು, ಅಲ್ಲಿ ಯಾಕೆ ಗೊತ್ತಿಲ್ಲ, ಅವರು ಹೇಳಿದ್ದು, ಅವರು ನಂಬಿದ್ದು ಅದೇ ಆಗಿದೆ. ಇವತ್ತು ನೀನು ಏನು ಹೇಳ್ತೀಯ ಅದೇ ರೀತಿ ಆಗ್ತಾರೆ. ವಾಕ್ಯವರಲ್ಲಿ ಏನು ಹೇಳಿದ್ರು? ನಾವು ಅರಣ್ಯದಲ್ಲಿ ಸಾಯ್ತಿದ್ರೆ ಒಳ್ಳೇದಿಲ್ಲ, ಹೌದಾ? ಹಾಗೆ ಹೇಳಿದಲ್ಲ, ಏನು ಹೇಳಿದ್ರು? ಅರಣ್ಯದಲ್ಲಿ ಸಾಯ್ತಿದ್ರೆ ಅವರೆಲ್ಲ ಎಲ್ಲಿ ಸತ್ರು? ಅರಣ್ಯದಲ್ಲೇ ಸತ್ರು, ಅರಣ್ಯದಲ್ಲೇ ಸುತ್ತುವರೆದ್ರು ಅವರು. ಅಲ್ಲಿ 2 ಯಾರು? ಕಾಲೇಬ ಮತ್ತು ಯೆಹೋಶುವ.
ಯೋಶುವ ಮತ್ತೆ ಆ ಸತ್ತವರ ಜನರೇಷನ್ ಅವರು ಮಾತ್ರ ಎಲ್ಲಿಗೆ ಹೋದ್ರು? ಕಾನಾನ್ ದೇಶಕ್ಕೆ ಹೋದ್ರು. ಆಮೇಲೆ ಯಾಕೆ ಗೊತ್ತಿಲ್ಲ, ಅವರು ನೆಗೆಟಿವ್ ಆಗಿ ಮಾತನಾಡಿದ್ರು. ಇವತ್ತು ನನಗೆ ನೆಗೆಟಿವ್ ಮಾತನಾಡಬೇಡ. ದೇವರು ನಿನ್ನ ಬಗ್ಗೆ ಒಂದು ದೊಡ್ಡ ಪ್ಲಾನ್ ಇಟ್ಟಿದ್ದಾನೆ. ದೇವರು ನಿನ್ನ ಬಗ್ಗೆ ಒಂದು ದೊಡ್ಡ ಆಲೋಚನೆ ಇಟ್ಟಿದ್ದಾನೆ. ಅಲ್ಲಿ ದೇವರು ನಿನ್ನನ್ನು ಆತ್ಮಿಕ ಜೀವಿತಕ್ಕೆ ತಂದದ್ದು ಸುಮ್ಮನೆ ಅಲ್ಲ, ವಾಗ್ದಾನದೊಂದಿಗೆ ತಂದಿದ್ದಾನೆ. ವಾಗ್ದಾನದೊಂದಿಗೆ ತಂದಿದ್ದಾನೆ. ನಾನು ಹೇಳ್ತೇನೆ ಯೇಸುವಿನ ನಾಮದಲ್ಲಿ ಇವತ್ತು ನಾನು ಹೇಳ್ತೇನೆ, ಕಾಲೇಬನಂತ ನಂಬಿಕೆ ನಿನಗೆ ಇರಬೇಕು. ಅಲ್ಲಿ ವರ್ಷ ಹೋಗ್ಲಿ, ಪ್ರಾಯ ಬರಲಿ, ತೊಂದರೆ ಇಲ್ಲ, ದೇವರು ಯಾವುದನ್ನು ನೋಡುವುದಿಲ್ಲ. ಮೋಶೆಯನ್ನು ಎಷ್ಟು ವರ್ಷದಲ್ಲಿ ದೇವರು ಸೇವೆಗೆ ಕರೆದದ್ದು? 80 ವರ್ಷದಲ್ಲಿ. ಅಲ್ಲೆಲೂಯ. ನಾವು ನೋಡ್ತೀವಿ ಯೋಸೇಫನ ಬಗ್ಗೆ ನೋಡುವುದಾದ್ರೆ 17 ವರ್ಷದಲ್ಲಿ ಅವನು ದೇವರ ವಾಗ್ದಾನವನ್ನು ಹೊಂದಿಕೊಂಡ, ದೇವರ ದರ್ಶನವನ್ನು ಕಂಡ. ಆದ್ರೆ 17 ವರ್ಷ ಅವನು ವಾಗ್ದಾನ ಹೊಂದಿದ ನಂತರ ಏನಾಯ್ತು ಅವನಿಗೆಲ್ಲರೂ ಏನ್ ಮಾಡಿದ್ರು? ವಿರೋಧವಾಗಿ ನಿಂತರು. ರಿಜೆಕ್ಷನ್ ಬಂತು ಅವನಿಗೆ. ಆಮೇಲೆ ಅವನು ಮಾರಲ್ಪಟ್ಟ, ಅವನು ಜೈಲಿಗೆ ಹೋದ. ಆದರೆ ವಾಕ್ಯ ಹೇಳ್ತದೆ, ಅವನ 30 ವರ್ಷ ಪ್ರಾಯ ಬರುವಾಗ ಅವನು ಫರೋಹನನ್ನ ಪ್ರಧಾನಮಂತ್ರಿಯಾಗಿ ದೇವರು ಮಾರ್ಪಡಿಸಿದ. ಯಾಕೆ ಗೊತ್ತಿಲ್ಲ? ವಾಗ್ದಾನ ಮಾಡಿದ ದೇವರು ಮರೆಯುವುದಿಲ್ಲ. ಇವತ್ತು ನೀವು ಮರಿಬೇಡ್ರಿ. ಹಲ್ಲೆಲೂಯಾ. ಆ ವಾಗ್ದಾನ ನಿಮಗೆ, ನಿಮ್ಮ ಸಂತತಿಗೆ ದೇವರು ಕೊಟ್ಟಿದ್ದಾನೆ, ನಿಮಗೆ ಮತ್ತು ನಿಮ್ಮ ತಲೆಮಾರಿಗೆ ದೇವರು ಕೊಟ್ಟಿದ್ದಾನೆ. ನಾನು ಹೇಳಲಿಕ್ಕೆ ಹೇಳ್ತೇನೆ, ದೇವರು ವಾಗ್ದಾನದಲ್ಲಿ ನಂಬಿಗಸ್ತನಾಗಿದ್ದಾನೆ. ಅವನು ಬಿಟ್ಟುಕೊಳ್ಳೇ ಇಲ್ಲ, ಅವನು ಕೊನೆಯವರೆಗೆ ಬಿಟ್ಟುಕೊಳ್ಳಲಿಲ್ಲ. ಅವನು ಹೇಳ್ತಾರೆ ಈಗ ಪ್ರಾಯ 85 ವರ್ಷ ಪ್ರಾಯ. ಅಲ್ಲಿ ದೇವರ ಅಲ್ಲಿ ನಾವು ನೋಡ್ತೇವೆ, ಯೆಹೋಶುವನು ಏನ್ ಮಾಡ್ತಾನೆ? ಎಲ್ಲರಿಗೆ ಹಚ್ಚಿಕೊಟ್ಟ ನಂತರ ಇವನಿಗೆ ಏನು ವಾಗ್ದಾನ ಬಂದದ್ದು? ಕಾಲೇಬರಿಗೆ ಹೆಬ್ರೋನ್ ಕೊಡ್ತೇನೆ ಎಂಬುದಾಗಿ. ಆಗ ನೋಡಿ ಅದೇ ವಾಕ್ಯದಲ್ಲಿ ನೀವು ಕೆಳಗೆ ನೋಡೋದಾದ್ರೆ 13ನೇ ವಾಕ್ಯ, ಯೆಹೋಶುವನ ಪುಸ್ತಕ 14ನೇ ಅಧ್ಯಾಯ 13ನೇ ವಾಕ್ಯ. ಅದಕ್ಕೆ ಯೆಹೋಶುವನ ಪುಸ್ತಕ 14ನೇ ಅಧ್ಯಾಯ 13ನೇ ವಾಕ್ಯ. ಯೆಹೋಶುವನು ಯೆಫುನ್ನನ ಮಗನಾದ ಕಾಲೇಬನನ್ನು ಆಶೀರ್ವದಿಸಿ ಏನಂತೆ? ಹೆಬ್ರೋನ್ ಪಟ್ಟಣವನ್ನು ಅವನಿಗೆ ಸ್ವಾಸ್ಥ್ಯವಾಗಿ ಕೊಟ್ಟನು. ಹೊಂದಿಕೊಂಡದ್ರಿಂದ ಏನಂತೆ? ಹೆಬ್ರೋನ್ ಅವನಿಗೆ ಸ್ವಾಸ್ಥ್ಯವಾಗಿ ಸಿಗುತ್ತಾನೆ. ಹಾಗಾದ್ರೆ ಈ ಸ್ವಾಸ್ಥ್ಯ ಯಾರಿಗೆ ಸಿಗ್ತದೆ? ದೇವರನ್ನು ಯಾರು ಸಂಪೂರ್ಣವಾಗಿ ಹೊಂದುತ್ತಾನೆ ಅವನಿಗೆ ಈ ಸ್ವಾಸ್ಥ್ಯ ಸಿಗ್ತದೆ. ಆಮೇಲೆ ಅಲ್ಲಿ ನಾನು ನಂಬ್ತೇನೆ, ನೀವು ಸಂಪೂರ್ಣ ದೇವರಲ್ಲಿ ಹತ್ತುಕೊಂಡ್ರೆ ಅಲ್ಲಿ ಎಷ್ಟು ಜನ ನಂಬ್ತೀವಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇವರು ನಿಮಗೆ ವಾಗ್ದಾನ ಪೂರ್ತಿ ಕೊಡಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಇವತ್ತು ಎಂತದೇ ಕಾಣಲಿ, ನೀವು ಅದು ನಡೆಯುವುದಿಲ್ಲ. ಇವತ್ತು ಕೀರ್ತನೆಗೋಸ್ಕರ ಸ್ತೋತ್ರ ಹೇಳ್ತೇನೆ, ಅವನೆಲ್ಲ ಪಟ್ಟಿ ಮಾಡ್ತಾನೆ ಹೀಗೆ ಅಂತ. ಆದ್ರೆ ಅಲ್ಲಿ ಎಲ್ಲಿ ಸಹ ದೇವರನ್ನು ಏನ್ ಮಾಡಲಿಲ್ಲ, ಅವರು ದೂಷಿಸಲೇ ಇಲ್ಲ ಅವನು. ಯಾಕೆ ಗೊತ್ತಿಲ್ಲ? ಅವನಿಗೆ ಒಂದು ಹೋಪ್ ಇತ್ತು. ಏನು ಗೊತ್ತಿಲ್ಲ? ನನ್ನ ದೇವರು ನನ್ನ ಮೇಲೆ ಕೆತ್ತುತ್ತಾನೆ. ಎಷ್ಟು ಜನ ಇವತ್ತು ನಮಗೆ ನನ್ನ ದೇವರು ನನ್ನ ಮೇಲೆ ಎತ್ತುತ್ತಾನೆ? ಹೇಳ್ರಿ, ನನ್ನ ಕುಟುಂಬವನ್ನು ಮೇಲೆ ಕೆತ್ತುತ್ತಾನೆ, ನನ್ನ ಮಕ್ಕಳನ್ನು ಮೇಲೆ ಕೆತ್ತುತ್ತಾನೆ. ನಾನು ಇದ್ದ ಹಾಗೆ ಇರುವುದಿಲ್ಲ. ನನ್ನ ದೇವರು ನನ್ನನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಅಲ್ಲೆಲ್ಲ ಹೆಬ್ರೋನ್ ಪಟ್ಟಣವನ್ನು ದೇವರು ಅವನಿಗೆ ಕೊಟ್ಟಂತೆ. ಹೆಬ್ರೋನ್ ಪದದ ಅರ್ಥ ಏನು ಗೊತ್ತುಂಟಾ? ಫೆಲೋಶಿಪ್ ಅಂದ್ರೆ ಏನು? ಅನ್ಯೋನ್ಯತೆ. ಅಲ್ಲಿ ದೇವರೊಂದಿಗೆ ಒಂದು ಫೆಲೋಶಿಪ್ ಇಟ್ಟಿದ್ರಿಂದ ಅವನಿಗೆ ಹೆಬ್ರೋನ್ ಸಿಕ್ಕಿತ್ತು. ಇವತ್ತು ಎಷ್ಟು ಜನ ಹೇಳ್ತೀರಿ, ನಾವು ದೇವರೊಂದಿಗೆ ಒಂದು ಫೆಲೋಶಿಪ್ ಇಡ್ತೇನೆ. ಅಲ್ಲಿ ಯಾವಾಗ ನೀನು ಫೆಲೋಶಿಪ್ ಇಡ್ತೀಯಲ್ಲ, ಆಗ ನಿನ್ನ ವಾಕ್ಯ ಕೆಲಸ ದೇವರು ಮಾಡ್ತಾನೆ. ಅಲ್ಲಿ ದೇವರ ಮಕ್ಕಳೇ ನಾನು ಹೇಳ್ತೀನಿ, ಎಲ್ಲ ಫೆಲೋಶಿಪ್ ಬಿಡ್ರಿ, ದೇವರ ಫೆಲೋಶಿಪ್ ಬಿಡ್ಬೇಡ್ರಿ. 91ನೇ ಕೀರ್ತನೆ 14ನೇ ವಾಕ್ಯ ಏನ್ ಹೇಳ್ತದೆ? ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸ್ತೇನೆ. ಎಲ್ಲರೂ ಬಿಟ್ಟುಕೊಟ್ರು, ಆದ್ರೆ 2 ವ್ಯಕ್ತಿಗಳು ಬಿಟ್ಟುಕೊಡ್ಲೇ ಇಲ್ಲ. ಯಾರೆಲ್ಲ? ಯೆಹೋಶುವ ಮತ್ತು ಕಾಲೇಬ ಹೇಳ್ತಾರೆ ಏನಂತ ಹೇಳಿದ್ರೆ, ಅಲ್ಲಿ ಆ ಹೆಬ್ರೋನ್ ಪಟ್ಟಣಕ್ಕೆ ನನ್ನನ್ನು ಕಳಿಸು, ನಾನು ಯುದ್ಧ ಮಾಡ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಅವನಿಗೆ 85 ವರ್ಷ ಪ್ರಾಯದಲ್ಲಿ ಅವನು ಯುದ್ಧ ಮಾಡಲಿಕ್ಕೆ ರೆಡಿ ಆಗಿದ್ದ. ಇವತ್ತು ನಾನು ಹೇಳ್ತೇನೆ, ಅನೇಕರು ವರ್ಷಗಟ್ಟಲೆ ಇದರಲ್ಲಿ ಹೋದವರಿದ್ದಾರೆ. ಅನೇಕ ವರ್ಷಗಳಿಂದ ನೀವು ಒಂದು ಬಿಡುಗಡೆಗೋಸ್ಕರ ಎದುರು ನೋಡ್ತಾ ಇದ್ದೀರಿ. ನಿಮ್ಮ ಪ್ರಾಯ ಲೆಕ್ಕ ಮಾಡಬೇಡ್ರಿ. ಹೇಳಿದ್ರೆ ಈಗ 20 ವರ್ಷ ಆಡು ಹೇಳ್ಬೋದು. ಆದ್ರೆ ಹೇಳ್ತೇನೆ ನಾನು ವರ್ಷ ನೋಡ್ಬೇಡ್ರಿ. ವಾಗ್ದಾನವನ್ನು ನೋಡ್ರಿ. ವಾಗ್ದಾನವನ್ನು ಕೊಟ್ಟ ದೇವರು ಅದನ್ನು ನೆರವೇರಿಸಲಿಕ್ಕೆ ಒಂದು ಸಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅವನು ಆ ವಾಗ್ದಾನವನ್ನು ಹೊಂದಿಕೊಂಡ. ದೇವರವನಿಗೆ ಜಯವನ್ನು ಕೊಟ್ಟ. ಎಷ್ಟನ್ನು ನಂಬ್ತಿರೋದು? ನನಗೆ ದೇವರು ಜಯವನ್ನು ಕೊಡುತ್ತಾನೆ. ಹೇಳ್ರಿ, ನನಗೆ ದೇವರು ಜಯವನ್ನು ಕೊಡುತ್ತಾನೆ. ಯಾಕಂತ ಹೇಳಿದ್ರೆ ನನ್ನ ದೇವರು ವಾಗ್ದಾನದಲ್ಲಿ ನಂಬಿಗಸ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ನಾವು ನೋಡ್ತೇವೆ ಆ ಒಂದು ಜನರು ಹೋದ್ರಲ್ಲ, ಎಲ್ಲಿಂದ? ಐಗುಪ್ತ ದೇಶದಿಂದ ಅವರು ಹೋದ್ರಲ್ಲ, ಎಲ್ಲಿಗೆ? ಕಾನಾನ್ ದೇಶಕ್ಕೆ ಹೋದ್ರಲ್ಲ. ಈ ಕಾನಾನ್ ದೇಶಕ್ಕೆ ಹೋಗುವಾಗ
ಅಲ್ಲಿದ್ದ ಗಂಡಸರು ಎಷ್ಟು ಜನ ಗೊತ್ತುಂಟ? 6 ಲಕ್ಷ ಗಂಡಸರು. ಎಷ್ಟು ಜನ? 6 ಲಕ್ಷ ಗಂಡಸರಿದ್ದರು ಖಾಲಿ. ಮತ್ತೆ ನೋಡಿ, ಹೆಂಗಸರು ಮಕ್ಕಳೆಲ್ಲ ಸೇರಿ 25 ಲಕ್ಷ ಜನರಿದ್ರು. 6 ಲಕ್ಷ ಗಂಡಸರಲ್ಲಿ ಯೆಹೋವನನ್ನು ಪೂರ್ಣ ಮನಸ್ಸಿನಿಂದ ಸೇವಿಸಿದವ, ನಂಬಿದವ ಎಷ್ಟು ಜನರು? ಖಾಲಿ 2 ಮಾತ್ರ. ಎಷ್ಟು ಜನ? 2 ಮಾತ್ರ. 6 ಲಕ್ಷ ಗಂಡಸರಲ್ಲಿ 2 ಮಾತ್ರ ದೇವರನ್ನು ನಂಬಿಕೆಟ್ಟದ್ದು, ಪೂರ್ಣ ಮನಸ್ಸಿನಿಂದ ಹಿಂಬಾಲಿಸಿದ್ದು. ಯೆಹೋಶುವ ಮತ್ತು ಕಾಲೇಬ. ನಾನು ಇವತ್ತು ಹೇಳ್ತೇನೆ, ಇವತ್ತು ಎಷ್ಟು ಜನ ಇದ್ದೀರಿ ಹೇಳಿ? ಇವತ್ತು ನಾನು ಪೂರ್ಣ ಮನಸ್ಸಿನಿಂದ ದೇವರನ್ನ ಮೇಲೆ ನಂಬಿಕೆ ಇರ್ತೇನೆ. ಹಲ್ಲೆಲೂಯಾ, ನಂಬಿಕೆ ಇರ್ತೇನೆ. ಹೇಳಿ, ನಂಬಿಕೆ ಇರ್ತೇನೆ. ಹಲ್ಲೆಲೂಯಾ, ನಾನು ಬಲವಾಗಿ ನಂಬ್ತೇನೆ. ನಿಮ್ಮ ವಾಗ್ದಾನ ನೀವು ರೀಚ್ ಆಗ್ಲಿಕ್ಕೆ ಹೋಗ್ತಾ ಇದ್ರಿ, ನೀವು ರೀಚ್ ಆಗ್ಲಿಕ್ಕೆ ಹೋಗ್ತಾ ಇದ್ರಿ. ಹಲ್ಲೆಲೂಯಾ. ಕಾಲೇಬನು ಏನು ಮಾಡಿದ ಅಂತ ಹೇಳಿದ್ರೆ, ಆ ಹೆಬ್ರೋನನ್ನು ಯೆಹೋಶುವ ಹಂಚಿಕೊಡ್ತಾ ಇದ್ದಾರೆ. ನಂತರ ನಾವು ನೋಡ್ತೇವೆ ಯೆಹೋಶುವನ ಪುಸ್ತಕ 15ನೇ ಅಧ್ಯಾಯ ಹೋಗುವುದಾದ್ರೆ ಅಲ್ಲಿ 13ನೇ ವಾಕ್ಯ ಹೋದ್ರೆ, ಯೆಹೋಶುವನ ಪುಸ್ತಕ 15ನೇ ಅಧ್ಯಾಯ 13ನೇ ವಾಕ್ಯ. ಯೆಹೋಶುವ 15 ವರ್ಷ ತನ್ನಿ. ಯೆಹೋವನ ಅಪ್ಪಣೆಯಂತೆ ಕಾಲೇಬನಿಗೆ ಆನಾಕನ ತಂದೆಯಾದ ಅರ್ಬನ ಪಟ್ಟಣವಾಗಿದ್ದ ಹೆಬ್ರೋನನ್ನು ಕೊಟ್ಟನು. ನೋಡಿ, ಹಾಗಾದ್ರೆ ಇವರು ಬಲಿಷ್ಠರು, ಉನ್ನತ ಪುರುಷರು ಎಂಬುದಾಗಿ ವಾಕ್ಯ ಇರ್ತದೆ. ಆದ್ರೆ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ, ಎಷ್ಟೇ ಬಲಶಾಲಿ ಆಗಲಿ, ದೇವರು ನಿನ್ನ ಜೊತೆ ಇರುವುದಾದ್ರೆ ನಿನಗೆ ನಿಶ್ಚಯವಾಗಿ ದೇವರು ಜಯವನ್ನು ಕೊಡುತ್ತಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನನ್ನ ಬಿಸ್ನೆಸ್ ನಲ್ಲಿ ದೇವರು ಜಯ ಕೊಡ್ತಾನೆ. ನನ್ನ ಕೆಲಸದಲ್ಲಿ ದೇವರು ಜಯವನ್ನು ಕೊಡ್ತಾನೆ. ನನ್ನ ಮಕ್ಕಳ ಎಜುಕೇಶನ್ ಅಲ್ಲಿ ದೇವರು ಜಯ ಕೊಡ್ತಾನೆ. ವಾಗ್ದಾನದಲ್ಲಿ ಇವತ್ತು ನಾನು ಜಯವನ್ನು ಹೊಂದುತ್ತೇನೆ. ನಂತರ ವಾಕ್ಯ ಓದಿರೋಣ. ಪ್ರೈಸ್ ದಿ ಲಾರ್ಡ್. ಆ ಕಾಲೇಬನು ಶೇಷೈ, ಅಹಿಮನ್, ತಲ್ಮೈ ಎಂಬ ಆನಾಕನ 3 ಮಂದಿ ಮಕ್ಕಳನ್ನು ಅಲ್ಲಿಂದ ಹೊರಡಿಸಿಬಿಟ್ಟನು. ಅಂದ್ರೆ ಏನಾದ? ದೇವರು ಕಾಲೇಬನಿಗೆ ಜಯ ಕೊಟ್ಟಂತೆ. ಮತ್ತೆ ನೋಡಿ, ಕಿರಿಯಸೆಫೆರ್ ಅನಿಸಿಕೊಳ್ಳುತ್ತಿದ್ದ ದೆಬೇರಿನ ನಿವಾಸಿಗಳನ್ನೇ ಯುದ್ಧ ಮಾಡಿದ. ಅಂದ್ರೆ ದೆಬೇರಿನ ಪಟ್ಟಣದ ಜನರೊಂದಿಗೆ ಯುದ್ಧ ಮಾಡಿದ. ನೋಡಿ, ಅವನು ಕಿರಿಯಸೆಫೆರನ್ನು ಹಿಡಿದುಕೊಳ್ಳುವವನಿಗೆ ನನ್ನ ಮಗಳಾದ ಅಕ್ಷಯ ಎಂಬ ಆಕೆಯನ್ನು ಮದುವೆ ಮಾಡಿಕೊಡುತ್ತೇನೆ ಅಂದರು. ನೋಡಿ, ಕಾಲೇಬನ ತಮ್ಮ ಒತ್ತಿಯಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವನನ್ನು ಸೋಲಿಸಿ ಯಾರು ಕಾಲೇಬನ ಮಗಳನ್ನು ಮದುವೆ ಆಗ್ತಾನೆ. ಆಮೇಲೆ ಹಲ್ಲೆಲೂಯಾ. ಅಂದ್ರೆ ಇವರ ತಲೆಮಾರು ಎಲ್ಲಿ ಹೋಗ್ತಾರೆ? ಜಯಶಾಲಿ ಅಂತ ಹೋಗ್ತಾ ಇದ್ದಾರೆ. ಯಾಕೆ ತಲೆಮಾರು ಆಶೀರ್ವಾದವಾದದ್ದು? ಯಾಕೆ ಗೊತ್ತಿಲ್ಲ? ಕಾಲೇಬನು ಪೂರ್ಣ ಮನಸ್ಸಿನಿಂದ ದೇವರನ್ನು ಸೇವಿಸಿದ. ಅಲ್ಲಿ ನಂಬಿಕೆಯಿಂದ ಸೇವಿಸಿದ. ಇವತ್ತು ನಾನು ಹೇಳ್ತೇನೆ, ನೀನು ಮಾತ್ರ ಅಲ್ಲ, ನಿನ್ನ ತಲೆಮಾರು ದೇವರು ಆಶೀರ್ವಾದ ಮಾಡಿ ಹೋಗ್ತಾ ಇದ್ದಾರೆ. ನೀನು ಸೋಲುವುದಿಲ್ಲ ಅಂದ್ರೆ ನಿನ್ನ ಕುಟುಂಬದವರು ಸೋಲುವುದಿಲ್ಲ. ನಾನು ಹೇಳ್ತೇನೆ, ಬಿಟ್ಟು ಕೊಡಬೇಡ್ರಿ. ದೇವರು ನಿಮ್ಮ ಜೀವಿತ ದೊಡ್ಡ ಕಾರ್ಯವನ್ನು ಮಾಡ್ತಾನೆ. ಯಾವ ಪರಿಸ್ಥಿತಿ ಬಂದರೂ ಸಹ ದೇವರನ್ನು ಬಿಟ್ಟು ಕೊಡಬೇಡ್ರಿ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ಕಷ್ಟಗಳು ಬರ್ತದೆ, ಹೋರಾಟಗಳು ಬರ್ತದೆ, ನಿಂದೆಗಳು ಬರ್ತದೆ, ರಿಜೆಕ್ಷನ್ ಬರ್ತದೆ. ಆದ್ರೆ ವಾಗ್ದಾನ ಕೊಟ್ಟ ದೇವರು ಅದನ್ನು ಫುಲ್ಫಿಲ್ ಮಾಡ್ತಾನೆ. ಹಲ್ಲೆಲೂಯಾ. ಸತ್ಯವಂತ ಎಲ್ಲ ಭಕ್ತರು ಕಷ್ಟದಲ್ಲಿ ಹೋದ್ರು. ದಾವೀದನನ್ನು ನೋಡಿದಾಗ ಅವನಿಗೆ ದೇವರು ವಾಗ್ದಾನ ಮಾಡಿದ, ಇಸ್ರೇಲ್ನ ಅರಸನಾಗಿ ಮಾಡ್ತೇನೆ ಅಂತ. ಅರಸನಾಗಿ ಮಾಡಿದ ವಾಗ್ದಾನ ಮಾಡಿದ ಮೇಲೆ ಅವನಿಗೆ ಎಷ್ಟು ಕಷ್ಟ ಬಂತು. ಸೌಲನನ್ನು ಕೊಲ್ಲಿಗೆ ಹೋದ. ಎಲ್ಲ ಪ್ರಾಬ್ಲಮ್. ಆದ್ರೆ ಆ ಪ್ರಾಬ್ಲಮ್ ಮಧ್ಯೆ ಸಹ ಅವನು ದೇವರನ್ನು ಗಟ್ಟಿಯಾಗಿ ಇಟ್ಕೊಂಡ. ಎಷ್ಟು ಜನ ಇವತ್ತು ದೇವರನ್ನು ಗಟ್ಟಿಯಾಗಿ ಇಟ್ಕೊಳ್ತೇವೆ? ನಾನು ಹೇಳ್ತೇನೆ, ವರ್ಷಗಳಿಂದ ನಡೆದ ವಾಗ್ದಾನ ದೇವರು ಅದನ್ನು ನೆರವೇರಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ನೀವು ಪ್ರಾಯ ನೋಡ್ಬೇಡ್ರಿ, ವಯಸ್ಸು ನೋಡ್ಬೇಡ್ರಿ, ವರ್ಷ ನೋಡ್ಬೇಡ್ರಿ. ಅದರ ಮಧ್ಯೆ ದೇವರಿಗೆ ಒಂದು ದೊಡ್ಡ ಯೋಚನೆ ಉಂಟು. ಎಷ್ಟು ಜನ ನಂಬ್ತೇನೆ? ನಾನು ಬಲವಾಗಿ ನಂಬ್ತೇನೆ. ಉಂಟು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ದೇವರು ತನ್ನ ಸೇವೆಗೆ ಆರಿಸುತ್ತಾನೆ. ಅಲ್ಲಿ ನೀವು ದೇವರ ಸ್ತಂಭವಾಗಿರ್ಲಿಕ್ಕೆ ಆಸೆ ಪಡ್ತಾನೆ, ಸಭೆಗೆ ಸ್ತಂಭವಾಗಿರ್ಲಿಕ್ಕೆ ಆಸೆ ಪಡ್ತಾ ಇದ್ದಾನೆ. ನಾನು ಹೇಳ್ತೇನೆ, ಬೇರೆಯವರ ಮಾತುಗಳನ್ನು ಕೇಳಬೇಡ್ರಿ, ದೇವರು ಮಾತುಗಳನ್ನು ಮಾತ್ರ ಕೇಳ್ರಿ. ಬೇರೆಯವರ ಮಾತುಗಳನ್ನು ಕೇಳಿದ್ರಿಂದ ಎಲ್ಲ ಏನ್ ಮಾಡಿದ್ರು? ಅರಣ್ಯದಲ್ಲೇ ಸುತ್ತಬೇಕಾಯ್ತು. ಹಲ್ಲೆಲೂಯಾ. ಪ್ರೇಸ್. ಅವರ ಕಾಲನ್ನೇ ಚರಿಚ ಆಗಲಿಲ್ಲ. ಆದ್ರೆ ಯಾರು ರೀಚ್ ಆದ್ರು? 2 ಕಾಲೇಬ ಮತ್ತು ಯೆಹೋಶುವನು. ಮತ್ತು ಅವರ ಯಾರು ನೆಗೆಟಿವ್ ಮಾತಾಡಿದ್ರು ಅವರ ತಲೆಮಾರನ್ನು, ಅವರ ಜನರನ್ನು ದೇವರಲ್ಲಿ ನ್ಯೂ ಜನರೇಷನ್ ಅನ್ನು ಎಲ್ಲಿಗೆ ಸೇರಿಸಿದ? ಕಾನಾನ್ ದೇಶಕ್ಕೆ ಸೇರಿಸಿದ. ಇವತ್ತು ನಾನು ಬಲವಾಗಿ ನಂಬ್ತೇನೆ, ನಿನ್ನ ಜೀವಿತದಲ್ಲಿ ಯಾವುದೇ ಪ್ರಾಬ್ಲಮ್ ಇದ್ರೂ ಸಹ ಭಯ ಪಡುವ ಅಗತ್ಯ ಇಲ್ಲ.
ದೇವರು ನಿನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡ್ತಾರೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದುರಿಲ್ವಾ? ಎಷ್ಟು ಜನ ಇವತ್ತು ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಇದೆ. ನೀನು ನಂಬೇಕಷ್ಟೇ. ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನು. ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನ ಇವತ್ತು ಏನ್ ಮಾಡ್ತೀರ ಗೊತ್ತಿಲ್ಲ, ಆದ್ರೆ ದೇವರ ಆತ್ಮ ಹೇಳ್ತಾ ಇದ್ದಾನೆ, ನಿನ್ನ ಕಷ್ಟದಲ್ಲಿ ನಿನ್ನ ವಾಗ್ದಾನ ಬಿಟ್ಟು ಕೊಡಬೇಡ. ಅನೇಕರು ಬಿಟ್ಟುಕೊಂಡು ಹಿಂದೆ ಹೋದ್ರು. ಅನೇಕರು ಹಿಂದೆ ಹೋದ್ರಿಂದ ಆ ವಾಗ್ದಾನ ಅವರಿಗೆ ಹೊಂದಲಿಕ್ಕೆ ಆಗಲೇ ಇಲ್ಲ. ನಾನೇನು ನೀನು ಬಿಟ್ಟು ಕೊಟ್ಟರೆ ವಾಗ್ದಾನ ಹೊಂದಿಕೊಳ್ಳಿಕ್ಕೆ ಆಗುವುದಿಲ್ಲ. ನೀನು ಬಿಟ್ಟು ಕೊಡುವುದಿಲ್ಲ ದೇವರು. ಕಾಲೇಬನು 85 ವರ್ಷ ಪ್ರಾಯದಾಗ ಹೇಳ್ತಾನೆ, ನನ್ನ ವಾಗ್ದಾನವನ್ನು ನಾನು ರೀಚ್ ಆಗ್ತೇನೆ. ನನ್ನ ದೇವರು ಹೇಳಿದಾಗ ನನ್ನ ಜೀವಿತದ ವಾಗ್ದಾನವನ್ನು ಹೊಂದಿಕೊಳ್ಳುತ್ತೇನೆ. ಇವತ್ತು ನೀನು ನಂಬುದಾದ್ರೆ ನಿನ್ನ ಬಲಗೈದೆತ್ತಿ ಹೇಳು, ದೇವರೇ ನನಗೆ ಕೊಟ್ಟ ವಾಗ್ದಾನವನ್ನು ನಾನು ಪಡೆದುಕೊಳ್ತೇನೆ. ನನ್ನ ತಲೆಮಾರಿಗೆ ಕೊಟ್ಟ ವಾಗ್ದಾನವನ್ನು ನಾನು ಹೊಂದಿಕೊಳ್ತೇನೆ. ಹೆದರದಿರು, ನೀನು ಕದಲದಿರು, ಇಮ್ಮಾನುವೇಲನು ನಿನ್ನ ಜೊತೆ ಇರುವಾಗ ಎಂಬುದಾಗಿ ಹಾಡುತ್ತಾ ಕೊನೆಯದಾಗಿ ನಾವು ಆತನನ್ನು ಮಹಿಮೆ ಪಡಿಸುತ್ತೇವೆ. ಇವತ್ತು ನಂಬಬೇಕಾದದ್ದು ದೇವರನ್ನು ಮಾತ್ರ. ದೇವರ ವಾಗ್ದಾನವನ್ನು ಮಾತ್ರ ನಂಬಿದ್ದೇನೆ. ಆತನ ಕೈ ಬಿಡುವುದಿಲ್ಲ, ಆತನ ತೊಂದರೆ ಬಿಡುವುದಿಲ್ಲ. ದೇವರು ತನ್ನ ಮಕ್ಕಳ ಕರೆಗೆ ಹೇಳ್ತಾ ಇದ್ದಾರೆ,
ಕಷ್ಟ ಬಂದ್ರು ಸಹ, ಎಂತನೇ ಹೋರಾಟ ಬಂದ್ರು ಸಹ, ಅವರ ಅಡವಿಯಲ್ಲಿ 40 ವರ್ಷ ಅವರಿಗೆ ಯಾವ ಕೊರತೆ ಆಗದಾಗಿ ದೇವರು ನಡೆಸಿದ. ಇವತ್ತು ನಿಮ್ಮ ಜೀವನದಲ್ಲಿ ಕಷ್ಟ ಉಂಟು ನಿಜ, ಹೋರಾಟ ಉಂಟು ನಿಜ, ಆದರೆ ಕೊರತೆ ಆಗದಾಗಿ ದೇವರು ನಡೆಸಿದ. ನನಗೆ ಕೊರತೆಯೇ ಬರಲಿಲ್ಲ, ನನಗೆ ದೇವರು ಕೊರತೆ ಅಂತ ಏನಂತ ತೋರಿಸಲೇ ಇಲ್ಲ. ನನ್ನ ದೇವರು ನನಗೆ ಕುರುಬನಾಗಿದ್ದು ನಡೆಸಿದ. ನನ್ನ ದೇವರು ಕುರುಬನಾಗಿದ್ದು ನಡೆಸಿದ. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ಪ್ರಾಣ ಕೊಡ್ತಾನೆ. ನಮ್ಮ ಯೇಸು ಒಳ್ಳೆ ಕುರುಬ. ಅವನನ್ನು ಬಿಟ್ಟು ಹೋಗ್ಬೇಡ್ರಿ, ಅವನನ್ನು ಬಿಟ್ಟು ಹಿಂದೆ ಇರಬೇಡಿ. ನೀವು ಕಾನಾನ್ ದೇಶ ಸೇರ್ಲಿಕ್ಕೆ ದೇವರು ಕರೆದಿದ್ದ, ವಾಗ್ದಾನವನ್ನು ಹೊಂದಲಿಕ್ಕೆ ಕರೆದ. ಇವತ್ತು ಅನೇಕರಿಗೆ ಕೆಲವು ವಾಗ್ದಾನ ದೇವರು ಕೊಟ್ಟಿದ್ದಾರೆ. ಕಷ್ಟದ ಮಧ್ಯೆ ಇದ್ದಾರೆ, ಹೋರಾಟದ ಮಧ್ಯೆ ಇದ್ದಾರೆ. ದೇವರು ಅಂದರೆ ಮುಂದೆ ಹೋಗು, ವಾಗ್ದಾನವನ್ನು ನೀನು ಹೊಂದಿರುವ, ವಾಗ್ದಾನವನ್ನು ಹೊಂದಿವಿ, ನೀನು ಜಯಶಾಲಿ ಆಗುವಿ. ಏಪ್ರೋ ನಿನ್ನದಾಗ್ತದೆ, ಏಪ್ರೋ ನಿನ್ನದಾಗ್ತದೆ. ಒಂದು ಫೆಲೋಶಿಪ್ ಬಿಡಬೇಡ, ದೇವರೊಂದಿಗೆ ಅಭಿವೃದ್ಧಿ ಬಿಡಬೇಡ. ಆ ಹೇಬ್ರೋ ಅಂತ ಹೇಳಿದ್ರೆ ಅದೇ ಆಗಿದೆ, ನಿನಗೆ ಕೊಡುವ ಸೇವಾಲಯ ಆಗಿದೆ. ಇದು ಸಿಗ್ಬೇಕಾದ್ರೆ ದೇವರೊಂದಿಗೆ ಫೆಲೋಶಿಪ್ ಕಟ್ ಮಾಡಬೇಡ. ಥ್ಯಾಂಕ್ ಯು ಕರ್ತನೇ, ನಿನ್ನ ಮಕ್ಕಳೊಂದಿಗೆ ಮಾತನಾಡಿದ್ದಕ್ಕೆ ನಿನಗೆ ಸ್ತೋತ್ರ. ಕಾಲೇಬನ ನಂಬಿಕೆ ನಮಗೆ ಕೊಡಿಸುವ, ಕಾಲೇಬನ ಧೈರ್ಯ ನಮಗೆ ಕೊಡಿಸುವ, ಕಾಲೇಬನು ಹೇಗೆ ನೋಡಿದ ಹಾಗೆ ನಾವು ನೋಡುವಂತೆ ಕೃಪೆಗೊಳಿಸುವ. ಈ ಆಲಯದಲ್ಲಿ ಕಾಲಿಟ್ಟ ಎಲ್ಲ ಮಕ್ಕಳನ್ನು ಬ್ಲಸ್ ಮಾಡ್ತೇನೆ, ಅವರ ಕುಟುಂಬವನ್ನು ಬ್ಲಸ್ ಮಾಡ್ತಿದ್ದೇನೆ. ದೇವರೇ, ಅವರ ನಂಬಿಕೆ ಇವತ್ತು ಹೆಚ್ಚಿಸುತ್ತೇವೆ. ಮನುಷ್ಯರ ಮಾತನ್ನು ಕೇಳದೆ ನಿನ್ನ ಮಾತನ್ನು ಕೇಳಿಕೊಂಡು ಮುಂದೆ ಹೆಚ್ಚಲಿಕ್ಕೆ ಕೃಪೆಗೊಳಿಸುವ. ಹಾಗೆ ಮಾಡುವುದಕ್ಕೆ ನಿಮಗೆ ಸ್ತೋತ್ರ. ಎಲ್ಲರನ್ನು ಆಶೀರ್ವಾದ ಮಾಡು. ಮಹಿಮೆ ನಿಮಗೆ ಸ್ವಾಮಿ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡುವುದೇ ನನ್ನ ಪ್ರೀತಿಯುಳ್ಳ ತಂದೆಯೇ, ಆಮೇಲೆ. ಹಲ್ಲಿನ ಅತ್ಯಾಶೀರ್ವಾದ ಪಡೆದುಕೊಂಡು